Are you able to view the screen? Hello? Okay. So let us start with the addition. So in the previous class, you came to know how to calculate the correlation function. So now we'll be making use of addition. Okay. So here the problem is, so they given the autocorrelation function. So ಇದು ಒಂದು autocorrelation function ಕೊಟ್ಟಿದ್ದಾರೆ, ಯಾವುದದು z of t ಕೊಟ್ಟಿದ್ದಾರೆ. So what is that? rz of tau is equal to, so ಈ ತರ ಕೊಟ್ಟಿದ್ದಾರೆ, tau varies from minus t to t ಅಂತ. Okay. So random process x of t is the sum of x of t which is equal to z of t plus u ಅಂತ ಕೊಟ್ಟಿದ್ದಾರೆ ಆಯ್ತಾ. ಸೊ ಇವಾಗ ಯು ಇದೆಯಲ್ಲ, ಸೊ ಯು ಈಸ್ ಎ ರ್ಯಾಂಡಮ್ ವೇರಿಯಬಲ್, ಅದು ಮೀನ್ ಕೊಟ್ಟಿದ್ದಾರೆ. ಯು ಇಂದು ಮೀನ್ ಎಷ್ಟು ಕೊಟ್ಟಿದ್ದಾರೆ? ದ ಮೀನ್ ಆಫ್ ಯು ಈಸ್ ಈಕ್ವಲ್ ಟು 4 ಆ್ಯಂಡ್ ದ ವೇರಿಯನ್ಸ್ ಆಫ್ ಯು. ಓಕೆ. ಸೊ ವೇರಿಯನ್ಸ್ ಆಫ್ ಯು ಈಸ್ ಈಕ್ವಲ್ ಟು 25 ಅಂತ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಝೆಡ್ ಆಫ್ ಟಿ ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಇದು ಎರಡು ಬೇರೆ ಬೇರೆ. ಸೊ find the autocorrelation function. So find the autocorrelation function for x of t. So ಏನು ಫೈಂಡ್ ಔಟ್ ಮಾಡಬೇಕು? ಆರ್ ಎಕ್ಸ್ ಆಫ್ ಟೌ ಫೈಂಡ್ ಔಟ್ ಮಾಡಬೇಕು. ಸೊ ಅಡಿಷನ್ ಗೊತ್ತಿದಲ್ವಾ? ಸೊ ಆರ್ ಎಕ್ಸ್ ಆಫ್ ಟೌ ಇಸ್ ಈಕ್ವಲ್ ಟು ಏನಾಗುತ್ತೆ? ಆರ್ ಝೆಡ್ ಆಫ್ ಟೌ ಪ್ಲಸ್ ಇದು ಯು ಇದೆಯಲ್ಲ, ಸೊ ಅದು ಏನಾಗುತ್ತೆ? ಆರ್ ಯು ಆಫ್ ಟೌ ಬರುತ್ತೆ. ಓಕೆ. ಸೊ ಲೆಟ್ ಅಸ್ ಡೂ ದಿಸ್ ಬೈ ಸ್ಟೆಪ್ ವೈಸ್. ಸೊ ಫಸ್ಟಿಗೆ ಏನು ಅಂತ ಹೇಳಿದ್ರೆ, ನಿಮಗೆ ಆಟೋ ಕೊರಿಲೇಷನ್ ಫೈಂಡ್ ಔಟ್ ಮಾಡಬೇಕು ಅಂದರೆ, ಸೊ ಇಲ್ಲೇದಿಯಲ್ಲ, so always remember that whenever you are trying to find autocorrelation, okay, the signal should be white sense stationary. Okay. So the white sense stationary signal ಇದ್ರೆ ಮಾತ್ರ ಏನು ಮಾಡ್ಬೋದು ನೀವು autocorrelation function ನ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ. ಸೊ ಇವಾಗ ಅವರು autocorrelation function ಫೈಂಡ್ ಮಾಡಕ್ಕೆ ಹೇಳ್ತಿದ್ದಾರೆ ಅಂದರೆ ಸಿಗ್ನಲ್ ಏನಂತ ಇದೆ? ವೈಟ್ ಸೆನ್ಸ್ ಸ್ಟೇಷನರಿ. ಓಕೆ. ಸೊ ಸಿಗ್ನಲ್ ಯಾವಾಗ ವೈಟ್ ಸೆನ್ಸ್ ಸ್ಟೇಷನರಿ ಇರುತ್ತೆ? ನಿಮಗೆ ಮೀನ್ ಯಾವಾಗಲೂ ಇರಬೇಕು, ಝೀರೋ ಇರಬೇಕು ಆಯಿತಾ. ಮೀನ್ ಝೀರೋ ಅಥವಾ ಕಾನ್ಸ್ಟೆಂಟ್ ಇದ್ರೆ ಮಾತ್ರ ಏನಂದ್ರೆ ಇಟ್ ಇಸ್ ಅ ವೈಟ್ ಸೆನ್ಸ್ ಸ್ಟೇಷನರಿ. ಓಕೆ. ಸೊ ಹಂಗಾಗಿ ಫಸ್ಟಿಗೆ ಇಲ್ಲಿ ಝೆಡ್ ಕೊಟ್ಟಿದ್ದಾರಲ್ಲ, ಸೊ ಅದ್ರದ್ದು ಮೀನ್ ತೊಗೊಳ್ಳಿ. ಸೊ ಮೀನ್ ಅಂತ ಅಸ್ಯೂಮ್ ಮಾಡಬೇಕು. ಸೊ ಅಸ್ಯೂಮ್ ದ ಮೀನ್ ಆಫ್ ಝೆಡ್ ಆಫ್ ಟಿ. ಓಕೆ. ಅಸ್ಯೂಮ್ ದ ಮೀನ್ ಆಫ್ ಝೆಡ್ ಆಫ್ ಟಿ ಇಸ್ ಈಕ್ವಲ್ ಟು ಝೀರೋ ಜಸ್ಟ್ ಬಿಕಾಸ್ ಇಟ್ಸ್ ಎ ವೈಟ್ ಸೆನ್ಸ್ ಸ್ಟೇಷನರಿ ಆಯಿತಾ. ನೆಕ್ಸ್ಟ್ ನಾವು ಇವಾಗ ಆರ್ ಎಕ್ಸ್ ಆಫ್ ಟೌ ಫೈಂಡ್ ಔಟ್ ಮಾಡೋಣ. ಸೊ ಆರ್ ಎಕ್ಸ್ ಆಫ್ ಟೌ ಇಸ್ ಈಕ್ವಲ್ ಟು ಇದು ಎಕ್ಸ್ ಆಫ್ ಟಿ ಇದೆಯಲ್ಲ, ಇದ್ರದ್ದು ಎಕ್ಸ್ ಆಫ್ ಟೌ ಫೈಂಡ್ ಔಟ್ ಮಾಡೋಣ. ಸೊ ವಾಟ್ ಇಸ್ ದ ಫಾರ್ಮುಲಾ? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ. ಸೊ ಇದು ನಿಮ್ಮದು ಫಾರ್ಮುಲಾ ಅಲ್ವಾ. ಸೊ ಬಟ್ ಇಲ್ಲಿ ಎಕ್ಸ್ ಆಫ್ ಟಿ ಅಂದ್ರೇನು? ಇಟ್ ಈಸ್ ನಥಿಂಗ್ ಬಟ್ ವಾಟ್? ಝೆಡ್ ಆಫ್ ಟಿ ಪ್ಲಸ್ ಯು ಅಂತಿದೆ ಅಲ್ವಾ. ಸೊ ಸೊ ಲೆಟ್ ಅಸ್ ಎಕ್ಸ್ಪ್ಯಾಂಡ್ ದಿಸ್. ಸೊ ಎಕ್ಸ್ ಆಫ್ ಟಿ ಜಾಗದಲ್ಲಿ ಏನಾಗ್ತೀರಾ? ಝೆಡ್ ಆಫ್ ಟಿ ಪ್ಲಸ್ ಯು ಅಂತ ಹಾಕಿ. ನೆಕ್ಸ್ಟ್ ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂದರೆ ಝೆಡ್ ಆಫ್, ಇಲ್ಲಿ ಟಿ ಜಾಗದಲ್ಲಿ ಏನಾಗಬೇಕು? ಟಿ ಪ್ಲಸ್ ಟೌ ಪ್ಲಸ್ ಯು ಅಂತ ಹಾಕಿ ಆಯಿತಾ. ಇಷ್ಟ ಆಯಿತಾ. ನೆಕ್ಸ್ಟ್ ಏನು ಮಾಡ್ತೀರಾ? ಅಪ್ಲೈಯಿಂಗ್ ದ ಎಕ್ಸ್ಪೆಕ್ಟೇಷನ್ ಆಪರೇಟರ್ ಆನ್ ದಿಸ್. ಓಕೆ. ವೆನ್ ಯು ಅಪ್ಲೈ ದ ಎಕ್ಸ್ಪೆಕ್ಟೇಷನ್ ಆಪರೇಟರ್, ಸೊ ಫಸ್ಟಿಗೆ ಇದು ನೋಡಿ, ಇದು ಲೀನಿಯರ್ ಇದೆಯಾ, ಇದು ಲೀನಿಯರ್ ಇದೆಯಾ, ಹಂಗಾಗಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ದಿಸ್ ಮಲ್ಟಿಪ್ಲೈಡ್ ಬೈ ದಿಸ್ ದಟ್ ಗಿವ್ಸ್ ವಾಟ್? ಈ ಟರ್ಮ್ ಸಿಗುತ್ತೆ. ನೆಕ್ಸ್ಟು ಈ ಟರ್ಮ್ ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿ, ಅವಾಗ ಏನು ಸಿಗುತ್ತೆ? ಈ ಟರ್ಮ್ ಸಿಗುತ್ತೆ. ನೆಕ್ಸ್ಟ್ ಇದು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಈ ಟರ್ಮ್ ಸಿಗುತ್ತೆ. ನೆಕ್ಸ್ಟ್ ಇದು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಈ ಟರ್ಮ್ ಸಿಗುತ್ತೆ ಆಯಿತಾ. ನೆಕ್ಸ್ಟ್ ಏನು ಮಾಡಬೇಕು? ಇದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಆಪರೇಟರ್ನ ಅಪ್ಲೈ ಮಾಡಬೇಕು ಆಯಿತಾ. ಸೊ ಇಲ್ಲಿ ಎಕ್ಸ್ಪೆಕ್ಟೇಷನ್ ಆಫ್ ಝೆಡ್ ಆಫ್ ಟಿ ಇಂಟು ಝೆಡ್ ಆಫ್ ಟಿ ಪ್ಲಸ್ ಟೌ ಅಂದ್ರೆ ಅರ್ಥ ಏನು? ಇಟ್ಸ್ ನಥಿಂಗ್ ಬಟ್ ಆರ್ ಝೆಡ್ ಆಫ್ ಟೌ ಅಂತ. ಓಕೆ. ಸೊ ದಿಸ್ ನಥಿಂಗ್ ಬಟ್ ವಾಟ್? ಆರ್ ಝೆಡ್ ಆಫ್ ಟೌ ಅಂತ. ಸೊ ಇಲ್ಲಿ ಝೆಡ್ ಆಫ್ ಟಿ ಇಂಟು ಯು ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೇಷನ್ ಆಫ್ ಝೆಡ್ ಆಫ್ ಟಿ ಅಂದ್ರೆ ಅರ್ಥ ಏನು? ನ್ಯೂ ಝೆಡ್ ಅಂತಲ್ವಾ. ಸೊ ಎಕ್ಸ್ಪೆಕ್ಟೇಷನ್ ಆಫ್ ನ್ಯೂ ಆರ್ ಝೆಡ್ ಇದು ಮುಂಚೆನೇ ಬರ್ಕೊಂಡಿದ್ದಾರೆ ನೋಡಿ. ಸೊ ಇಟ್ಸ್ ಎಕ್ಸ್ಪೆಕ್ಟೇಷನ್ ಆಫ್ ಝೆಡ್ ಆಫ್ ಟಿ ಇಸ್ ಈಕ್ವಲ್ ಟು ವಾಟ್? ಝೀರೋ. ಹಂಗಾಗಿ ಇದೇನಾಗುತ್ತೆ? ದಿಸ್ ಬಿಕಮ್ಸ್ ಝೀರೋ. ಅದೇ ಥರ ಇಲ್ಲಿ ಎಕ್ಸ್ಪೆಕ್ಟೇಷನ್ ಆಫ್ ಝೆಡ್ ಆಫ್ ಟಿ ಪ್ಲಸ್ ಟೌನು ಸಹ ಏನಾಗುತ್ತೆ? ಇಟ್ ಈಸ್ ಝೀರೋ. ಓಕೆ. ನೆಕ್ಸ್ಟ್ ಪ್ಲಸ್ ಉಳಿದಿದ್ದೇನು? ಎಕ್ಸ್ಪೆಕ್ಟೇಷನ್ ಆಫ್ ಯು ಸ್ಕ್ವೇರ್. ಓಕೆ. ಸೊ ಎಷ್ಟು ಉಳಿತು ನಿಮಗೆ? ಆರ್ ಝೆಡ್ ಆಫ್ ಟೌ ಪ್ಲಸ್ ಎಕ್ಸ್ಪೆಕ್ಟೇಷನ್ ಆಫ್ ಯು ಸ್ಕ್ವೇರ್ ಉಳಿತು. ಸೊ ಎಕ್ಸ್ಪೆಕ್ಟೇಷನ್ ಆಫ್ ಯು ಸ್ಕ್ವೇರ್ ಅಂದರೆ, ಓಕೆ. ಸೊ ವಾಟ್ ಈಸ್ ಮೈಂಡ್ ಬೈ ಎಕ್ಸ್ಪೆಕ್ಟೇಷನ್ ಆಫ್ ಯು ಸ್ಕ್ವೇರ್? ನಿಮಗೆ ಫಾರ್ಮುಲಾ ಇದೆ, ಸಿಗ್ಮಾ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? ಎಕ್ಸ್ಪೆಕ್ಟೇಷನ್ ಆಫ್ ಯು ಸ್ಕ್ವೇರ್ ಮೈನಸ್ ನ್ಯೂ ಯು ಸ್ಕ್ವೇರ್ ಅಂತ ಫಾರ್ಮುಲಾ ಆಯ್ತಲ್ವಾ. ಸೊ ನಿಮಗೆ ಎಕ್ಸ್ಪೆಕ್ಟೇಷನ್ ಆಫ್ ಯು ಸ್ಕ್ವೇರ್ ಅಂತ ಏನು ಬರುತ್ತೆ? ಇಟ್ ವಿಲ್ ಬಿ ಸಿಗ್ಮಾ ಯು ಸ್ಕ್ವೇರ್ ಪ್ಲಸ್ ನ್ಯೂ ಯು ಸ್ಕ್ವೇರ್ ಅಂತ ಬರುತ್ತೆ. ಸೊ ಇದೆರಡು ಬಾರಿ ಕೊಟ್ಟಿದ್ದಾರೆ ಅವರೇ. ಒಂದೇನೋ 25 ಕೊಟ್ಟಿದ್ದಾರೆ, ಇನ್ನೊಂದು 4 ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಆ್ಯಡ್ ಮಾಡಿ, 25 ಪ್ಲಸ್ 4 ಸ್ಕ್ವೇರ್. ಸೊ ದಿಸ್ ಇಸ್ ಯೋರ್ ಆರ್ ಎಕ್ಸ್ ಆಫ್ ಟೌ. ಎಷ್ಟು ಬರುತ್ತೆ? ಇಟ್ ಈಸ್ ಆರ್ ಝೆಡ್ ಆಫ್ ಟೌ ಪ್ಲಸ್ 41 ಅಂತ ಬರುತ್ತೆ. ಓಕೆ. ಸೊ ಆರ್ ಕ್ಲಿಯರ್ ಟಿಲ್ ಹಿಯರ್?
ಹಲೋ. ಇಷ್ಟ ಅರ್ಥ ಆಯ್ತಾ? ಐ ಕ್ಲಿಯರ್. ಹಲೋ. Yes, sir. ಓಕೆ. ನೆಕ್ಸ್ಟ್, ಸೊ ಇವಾಗ ಇದನ್ನು ಇನ್ ಟರ್ಮ್ಸ್ ಆಫ್ ಎಕ್ಸ್ಪ್ರೆಷನ್ ಅಲ್ಲಿ ಬರಿಬೇಕು. ಓಕೆ. ಸೊ ನಿಮಗೆ ಆನ್ಸರ್ ಏನು ಬಂದಿದೆ? ಆರ್ ಎಕ್ಸ್ ಆಫ್ ಟೌ ಇಸ್ ಈಕ್ವಲ್ ಟು ಏನಂತ ಬರ್ತಿದೆ? ಆರ್ ಝೆಡ್ ಆಫ್ ಟೌ ಪ್ಲಸ್ 41 ಅಂತ ಬಂದಿದೆ ಅಲ್ವಾ? ಸೊ ಇವಾಗ ನಿಮಗೆ ಫಸ್ಟಿಗೆ ಏನು ಕೊಟ್ಟಿದ್ರು ಇಲ್ಲಿ? ಜಸ್ಟ್ ಚೆಕ್ ಇದು. ಸೊ ಆರ್ ಝೆಡ್ ಆಫ್ ಟೌ ಅನ್ನೋದಿದೆಯಲ್ಲ, ಸೊ ಇಟ್ ಈಸ್ ವೇರಿಂಗ್ ಫ್ರಮ್ ವೇ. ಸೊ ಆರ್ ಝೆಡ್ ಆಫ್ ಟೌ, ಓಕೆ, ವಿಚ್ ಈಸ್ ಈಕ್ವಲ್ ಟು 50 ಇಂಟು 1 ಮೈನಸ್ ಟೌ ಡಿವೈಡೆಡ್ ಬೈ ಟಿ ಅಂತ ಇದೆಯಲ್ಲ. ಸೊ ಇದು ಎಲ್ಲಿಂದ ವೇರಿ ಆಗ್ತಿದೆ? ಫಾರ್ ಟೌ ಈಸ್ ಈಕ್ವಲ್ ಟು ಮೈನಸ್ ಟಿ ಟು ಟಿ ವರೆಗೂ ವೇರಿ ಆಗ್ತಿದೆ. ಇಷ್ಟು ವೇರಿ ಆಗ್ತಿದೆ ಅಲ್ವಾ? ಸೊ ಇದನ್ನು ನೆಕ್ಸ್ಟ್ ಏನಿದೆ? ಝೀರೋ ಅದರ್ವೈಸ್. ಇಟ್ ಈಸ್ ಝೀರೋ ಅದರ್ವೈಸ್ ಇಷ್ಟಿತ್ತಲ್ವಾ? ಸೊ ನಾವು when you apply here, so ಇಲ್ಲಿ ಆರ್ ಎಕ್ಸ್ ಆಫ್ ಟೌ ಬರೀಬೇಕಲ್ವಾ? ಆರ್ ಎಕ್ಸ್ ಆಫ್ ಟೌ ಇಸ್ ಈಕ್ವಲ್ ಟು ವಾಟ್? ಆರ್ ಝೆಡ್ ಆಫ್ ಟೌ ಪ್ಲಸ್ 41. ಸೊ ಆರ್ ಝೆಡ್ ಆಫ್ ಟೌ ಅಂದ್ರೇನು? ಈ ಈಕ್ವೇಷನ್ ಇದೆಯಾ, ಈ ಈಕ್ವೇಷನ್ ಪ್ಲಸ್ 41 ಆಗುತ್ತೆ. ಪ್ಲಸ್ 41 ಫ್ರಮ್ ವೇ ಮೈನಸ್ ಟಿ ಟು ಪ್ಲಸ್ ಟಿ. ಸೊ ನೆಕ್ಸ್ಟ್ ಝೀರೋ ಇದೇನಾಗಬೇಕು? ಸೊ ಇಟ್ ಈಸ್ ಝೀರೋ ಪ್ಲಸ್ 41. ಹಂಗಾಗಿ ಏನು ಬರುತ್ತೆ? ಇಟ್ ಈಸ್ 41. ಸೊ ದಟ್ ಈಸ್ ಯುವರ್ ಆರ್ ಎಕ್ಸ್ ಆಫ್ ಟೌ. ಓಕೆ. ಸೊ ಇಲ್ಲಿ ಆರ್ ಝೆಡ್ ಆಫ್ ಟೌಗೆ ಏನು ಆಡ್ ಮಾಡಬೇಕು ಹೇಳಿ? 41ನ ಆ್ಯಡ್ ಮಾಡಬೇಕು. ಸೊ ಇಲ್ಲಿ 41 ಆ್ಯಡ್ ಮಾಡಿದ್ದೀರಾ, ಸೊ ಇಟ್ ಈಸ್ 41. ನೆಕ್ಸ್ಟ್ ಇಲ್ಲಿ ಝೀರೋ ಇದೆ, ಝೀರೋ 41 ಆ್ಯಡ್ ಮಾಡಿದ್ರೆ ಹಂಗಾಗಿ 41 ಅಂತ ಬರ್ತಿದೆ. ಸೊ ದಿಸ್ ಇಸ್ ಯುವರ್ ಆರ್ ಎಕ್ಸ್ ಆಫ್ ಟೌ. ಓಕೆ. ಐ ಕ್ಲಿಯರ್ ವಿತ್ ದಟ್? Yes, sir. Okay. Next, the same kind of problem. So the autocorrelation function for random process z of t is given. So r z of tau ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 40 into 1 minus tau by t ಅಂತ ಕೊಟ್ಟಿದ್ದಾರೆ. Tau is from where? Minus t to t and it is 0 otherwise ಅಂತ ಕೊಟ್ಟಿದ್ದಾರೆ. So random process x of t is the sum. So x of t is equal to ಏನು? z of t plus u ಅಂತ ಕೊಟ್ಟಿದ್ದಾರೆ. ಯುದು ನಿಮಗೆ ವೇರಿಯನ್ಸ್ ಕೊಟ್ಟಿದ್ದಾರೆ, ಅದೇ ಥರ ಏನು ಕೊಟ್ಟಿದ್ದಾರೆ? ಮೀನು ಸಹ ಕೊಟ್ಟಿದ್ದಾರೆ. ಸೇಮ್ ಪ್ರೀವಿಯಸ್ ಮಾಡಿದಲ್ಲ ಅದೇ ಥರ ಪ್ರಾಬ್ಲಮ್ ಇದನ್ನು ಸಹ. ಓಕೆ. ಸೊ ಲುಕ್ ಓವರ್ ಹಿಯರ್. ಫಸ್ಟಿಗೆ ಏನು ಕೊಡಬೇಕು? ಝೆಡ್ ಇದೆಯಲ್ಲ, ಸೊ ಝೆಡ್ ಈಸ್ ವಾಟ್? ಇಟ್ ಇಸ್ ಎ ವೈಟ್ ಸೆನ್ಸ್ ಸ್ಟೇಷನರಿ ಸಿಗ್ನಲ್. ಸೊ ಅದು ಮೀನ್ ಏನಿರುತ್ತೆ? ಸೊ ಮೀನ್ ವುಡ್ ಬಿ ಝೀರೋ. ಹಂಗಾಗಿ ಏನು ಬರ್ತದೆ? ಎಕ್ಸ್ಪೆಕ್ಟೇಷನ್ ಆಫ್ ಝೆಡ್ ಆಫ್ ಟಿ ಇಸ್ ಈಕ್ವಲ್ ಟು ಝೀರೋ ಅಂತ ಇದನ್ನು ಅಸ್ಯೂಮ್ ಮಾಡ್ಕೊಳ್ಬೇಕು ನೀವೇ. ಓಕೆ. ನೆಕ್ಸ್ಟ್ ಇದ್ರದ್ದು ಆಟೋಕುಲೇಷನ್ ಫೈಂಡ್ ಔಟ್ ಮಾಡಬೇಕಲ್ಲ. ಆರ್ ಎಕ್ಸ್ ಆಫ್ ಟೌ ಇಸ್ ಈಕ್ವಲ್ ಟು ವಾಟ್? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ. ಎಕ್ಸ್ ಆಫ್ ಟಿ ಅಂದ್ರೇನು? ಝೆಡ್ ಆಫ್ ಟಿ ಪ್ಲಸ್ ಯು. ಇದೇನಾಗುತ್ತೆ? ಝೆಡ್ ಆಫ್ ಟಿ ಪ್ಲಸ್ ಟೌ ಪ್ಲಸ್ ಯು ಆಗುತ್ತೆ. ನೆಕ್ಸ್ಟ್ ಅದೇ ಥರ ಇದು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇದು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿ. ಅದಾದಮೇಲೆ ಅದಕ್ಕೆ ಏನು ಅಪ್ಲೈ ಮಾಡ್ತೀರಾ? ಎಕ್ಸ್ಪೆಕ್ಟೇಷನ್ ಆಪ್ರೇಟರ್ನ ಅಪ್ಲೈ ಮಾಡ್ತೀರಾ. ಸೊ when you apply the expectation operator ಇದೇನಾಗುತ್ತೆ? ಸೊ ದಿಸ್ ಬಿಕಮ್ಸ್ ಆರ್ ಝೆಡ್ ಆಫ್ ಟೌ. ಇಲ್ಲಿ ಎಕ್ಸ್ಪೆಕ್ಟೇಷನ್ ಆಫ್ ಝೆಡ್ ಆಫ್ ಟಿ ಝೀರೋ ಇದೆ, ಹಂಗಾಗಿ ಇದು ಝೀರೋ ಆಗುತ್ತೆ. ಇದು ಝೆಡ್ ಆಫ್ ಟಿ ಪ್ಲಸ್ ಇದು ಝೀರೋ ಆಗುತ್ತೆ. ಉಳಿದಿದ್ದೇನು? ಎಕ್ಸ್ಪೆಕ್ಟೇಷನ್ ಆಫ್ ಯು ಸ್ಕ್ವೇರ್. ಎಕ್ಸ್ಪೆಕ್ಟೇಷನ್ ಆಫ್ ಯು ಸ್ಕ್ವೇರ್ ಅಂದರೆ ಎಷ್ಟು ಹೇಳಿ? ಇದು ವೇರಿಯನ್ಸ್ ಸ್ಕ್ವೇರ್ ಪ್ಲಸ್ ಮೀನ್ ಸ್ಕ್ವೇರ್. ಸೊ ವೇರಿಯನ್ಸು ಕೊಟ್ಟಿದ್ದಾರೆ, ಮೀನು ಕೊಟ್ಟಿದ್ದಾರೆ. ಹಂಗಾಗಿ ಆರ್ ಎಕ್ಸ್ ಆಫ್ ಟೌ ಇಸ್ ಈಕ್ವಲ್ ಟು ವಾಟ್? ಆರ್ ಝೆಡ್ ಆಫ್ ಟೌ ಪ್ಲಸ್ 40 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಈಗ ಇನ್ ಟರ್ಮ್ಸ್ ಆಫ್ ಫಂಕ್ಷನ್ ಬರೀರಿ ಆಯಿತಾ. ಸೊ ಏನಾಗುತ್ತೆ? ಸೊ ಆರ್ ಝೆಡ್ ಆಫ್ ಟೌ ಅಂದರೆ ಏನು? ಇಷ್ಟು ಮಾತ್ರ ಇತ್ತು. 40 ಆರ್ ಝೆಡ್ ಆಫ್ ಟೌ ಏನಂತ ಕೊಟ್ಟಿದ್ರು ಅವರು? ಸೊ ಆರ್ ಝೆಡ್ ಆಫ್ ಟೌ ಈಸ್ ಈಕ್ವಲ್ ಟು 40 ಇಂಟು 1 ಮೈನಸ್ ಟೌ ಡಿವೈಡೆಡ್ ಬೈ ಟಿ. ಫಾರ್ ಟೌ ಈಸ್ ಈಕ್ವಲ್ ಟು ಮೈನಸ್ ಟಿ ಟು ಪ್ಲಸ್ ಟಿ ಅಂತ ಕೊಟ್ಟಿದ್ರು. ಇಟ್ ಈಸ್ ಝೀರೋ ಅದರ್ವೈಸ್ ಅಂತ ಇತ್ತು ಅಲ್ವಾ? ಸೊ ಇವಾಗ ಆರ್ ಎಕ್ಸ್ ಆಫ್ ಟೌಗೆ ಅಂದ್ರೇನು? ಆರ್ ಝೆಡ್ ಆಫ್ ಟೌ ಪ್ಲಸ್ 40. ಹೆಂಗಂದ್ರೆ ಇಲ್ಲಿಗೂ 40 ಆ್ಯಡ್ ಮಾಡಿ, ಇದಕ್ಕೂ 40 ಆ್ಯಡ್ ಮಾಡಿ, ಅವಾಗ ಎಷ್ಟು ಉಳಿಯುತ್ತೆ? ಸೊ ದಿಸ್ ಇಸ್ ದ ಅಪ್ಪರ್ ಲಿಮಿಟ್. ಎಷ್ಟು? ಮೈನಸ್ ಟಿ ಟು ಪ್ಲಸ್ ಟಿ. ಇಲ್ಲೇನು? 0 ಪ್ಲಸ್ 40 ಅಂದ್ರೆ ಏನು? 40. ಓಕೆ. ಸೊ ದಿಸ್ ಇಸ್ ಯುವರ್ ಆರ್ ಎಕ್ಸ್ ಆಫ್ ಟೌ. ಓಕೆ. ಕ್ಲಿಯರ್ ವಿತ್ ದಟ್? ಹಲೋ. Yes, sir. ಓಕೆ. ನೆಕ್ಸ್ಟ್ ಅಗೇನ್ ಇದು ಸಖತ್ ಸಿಂಪಲ್ ಇದೆ. ನೆಕ್ಸ್ಟ್ ಇದೇ ಥರ ಸೇಮ್ ಅದೇ ಪ್ರಾಬ್ಲಮ್. ಸೊ ಏನು ಕೊಟ್ಟಿದ್ದಾರೆ? ಇಲ್ಲಿ ಮೀನ್ ಮತ್ತು ವೇರಿಯನ್ಸ್ ಮಾತ್ರ ಚೇಂಜ್ ಮಾಡಿದ್ದಾರೆ ನೋಡಿ. ಸೊ ಅದೇ ಥರ ಮಾಡ್ತೀರಾ. ಸೊ ಫಸ್ಟಿಗೇನು? ಎಕ್ಸ್ ಆಫ್ ಟಿ ಇದು ಕೊಟ್ಟಿರಲ್ವ? ಸೊ ಇದು ಎಕ್ಸ್ಪೆಕ್ಟೇಷನ್ ಆಫ್
ಝೆಡ್ ಆಫ್ ಟಿ ಈಸ್ ಈಕ್ವಲ್ ಟು ಝೀರೋ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಆರ್ ಎಕ್ಸ್ ಆಫ್ ಟೌ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಆಪ್ರೇಟರ್ನ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ. So Rx of tau. So the Rx of tau is equal to expectation of x of t into x of t plus tau. So x of t ಅಂದ್ರೆ ನೋಡಿ ಇದು z of t plus u. x of t plus tau ಅಂತ ಹೇಳಿದ್ರೆ ಇದನ್ನ t plus tau plus u ಅಂತ ಹಾಕೊಳ್ಳಿ. ಇದು ಲೀನಿಯರ್ ಇದೆಲ್ಲ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಆಪರೇಟರ್ ಅಪ್ಲೈ ಮಾಡಿದ್ರೆ ನಿಮಗೆ ಇದು ಇದು ಕ್ಯಾನ್ಸಲ್ ಆಗುತ್ತೆ ಬಿಕಾಸ್ ಎಕ್ಸ್ಪೆಕ್ಟೇಷನ್ ಆಫ್ z of t is 0. ಎಷ್ಟು ಉಳಿಯುತ್ತೆ, ಎಕ್ಸ್ಪೆಕ್ಟೇಷನ್ ಆಫ್ u ಸ್ಕ್ವೇರ್ ಇದೆ. ಎಕ್ಸ್ಪೆಕ್ಟೇಷನ್ ಆಫ್ ಯು ಸ್ಕ್ವೇರ್ ಅಂತ ಹೇಳಿ ವೇರಿಯನ್ಸ್ ಸ್ಕ್ವೇರ್ ಪ್ಲಸ್ ಮೀನ್ ಸ್ಕ್ವೇರ್. ಸೊ ವೇರಿಯನ್ಸ್ ಅವರೇ ಕೊಟ್ಟಿದ್ದಾರೆ, ಎಷ್ಟಿದೆ 20. ನೆಕ್ಸ್ಟ್ ಮೀನ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ 4 ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ದ 4 ಸ್ಕ್ವೇರ್. ಸೊ ವಾಟ್ ಈಸ್ ಯುವರ್ ಆರ್ ಎಕ್ಸ್ ಆಫ್ ಟೌ? ಸೊ ಆರ್ ಝೆಡ್ ಆಫ್ ಟೌ ಪ್ಲಸ್ 20 ಪ್ಲಸ್ 16 ಬರುತ್ತೆ. ಟೋಟಲ್ ಎಷ್ಟಾಗುತ್ತೆ ನಿಮಗೆ? ಸೊ ಯರ್ ಆರ್ ಎಕ್ಸ್ ಆಫ್ ಟೌ ಇಸ್ ಈಕ್ವಲ್ ಟು, ಸೊ ಆರ್ ಎಕ್ಸ್ ಆಫ್ ಟೌ ಇಸ್ ಈಕ್ವಲ್ ಟು ಆರ್ ಝೆಡ್ ಆಫ್ ಟೌ ಪ್ಲಸ್ 36 ಆಗುತ್ತೆ. ಓಕೆ, ಸೊ ನಿಮಗೆ ಆರ್ ಝೆಡ್ ಆಫ್ ಟೌ ಅವರೇ ಕೊಟ್ಟಿದ್ರು ಅಲ್ವಾ? ಸೊ ಏನಂತ ಕೊಟ್ಟಿದ್ರು? ಇಟ್ ವಾಸ್ 60 ಇಂಟು 1 ಮೈನಸ್ ಟೌ ಡಿವೈಡ್ ಬೈ ಟಿ. ಇಲ್ಲಿಂದ ಟೌ ಈಸ್ ಈಕ್ವಲ್ ಟು ಮೈನಸ್ ಟಿ ಟು ಪ್ಲಸ್ ಟಿ ಕೊಟ್ಟಿದ್ರು ಆ್ಯಂಡ್ ಇಟ್ ಈಸ್ 0 ಅದರ್ವೈಸ್ ಅಂತ ಕೊಟ್ಟಿದ್ರು ಅಲ್ವಾ? ಸೊ ಇವಾಗ ಏನು ಮಾಡಬೇಕು, ಅದಕ್ಕೆ ನೀವು ಎಷ್ಟು ಆ್ಯಡ್ ಮಾಡ್ತೀರಾ? 36 ಆ್ಯಡ್ ಮಾಡ್ತೀರಾ. ಯು ಆ್ಯಡ್ 36 ಹಿಯರ್, ಯು ಆ್ಯಡ್ 36 ಹಿಯರ್. ಅವೇನಾಗುತ್ತೆ, 36 ಪ್ಲಸ್ 0 ಅಂದರೆ ಎಷ್ಟಾಗುತ್ತೆ? 36 ಆಗುತ್ತೆ. ಇದು ಪ್ಲಸ್ 36 ಆ್ಯಡ್ ಮಾಡಿ ಇಲ್ಲಿ. ಸೊ ದಿಸ್ ಇಸ್ ಯೋರ್ ಆರ್ ಎಕ್ಸ್ ಆಫ್ ಟೌ. ಓಕೆ, ಸೊ ದಿಸ್ ಇಸ್ ಒನ್ ಕೈಂಡ್ ಆಫ್ ಪ್ರಾಬ್ಲಮ್. ಓಕೆ, ಕ್ಲಿಯರ್ ವಿತ್ ದಟ್? Yes, sir. ಓಕೆ, ನೆಕ್ಸ್ಟ್ ಅಗೇನ್ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಎರಡು ಫಂಕ್ಷನ್ ಕೊಟ್ಟಿದ್ದಾರೆ ನಿಮಗೆ. ಒಂದು ಆರ್ ಎಕ್ಸ್ ಆಫ್ ಟೌ ಕೊಟ್ಟಿದ್ದಾರೆ, ಇನ್ನೊಂದು ಆರ್ ವೈ ಆಫ್ ಟೌ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಫೈಂಡ್ ವಾಟ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್. ಓಕೆ, ಇಲ್ಲಿ ನೋಡಿ, ಇದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಆರ್ ಎಕ್ಸ್ ಆಫ್ ಟೌ ಎಲ್ಲಿಂದ ಇದೆ? ಟೌ ಈಸ್ ಈಕ್ವಲ್ ಟು ಮೈನಸ್ ಟೌ ಎನ್ ಟು. ಸೊ ಇದು ಈ ಥರ ತಗೊಂಡ್ರೆ ನೀವು ಒಂದು ಲೈನು ಎಲ್ಲಿಂದ ಇದೆ? ಮೈನಸ್ ಟೌ ಎನ್ ಇಂದ, ಓಕೆ, ಪ್ಲಸ್ ಟೌ ಎನ್ ವರ್ಗು ಏನಿದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ನಿಮಗೆ ಯಾವುದಿದೆ? ಆರ್ ಎಕ್ಸ್ ಆಫ್ ಟೌ ಇದೆ, ಆಯಿತಾ? ನೆಕ್ಸ್ಟು ಫಾರ್ ಟಿ ಈಸ್ ಗ್ರೇಟರ್ ದ್ಯಾನ್ ಟೌ ಎನ್, ಆರ್ ವೈ ಆಫ್ ಟೌ ಇದೆಯಲ್ವಾ? ಸೊ ಆರ್ ವೈ ಆಫ್ ಟೌ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ? ಮೈನಸ್ ಟಿ ಇಂದ ಪ್ಲಸ್ ಟಿ ವರೆಗೂ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದೇನಾಗುತ್ತೆ? ಸೊ ಟೌ ಈಸ್, ಟೌ ಎನ್ ಇದೆಯಲ್ಲ, ಟೌ ಎನ್ ಈಸ್ ಗ್ರೇಟರ್ ದ್ಯಾನ್ ಟಿ ಅಂತ ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ? ಲೆಟ್ಸ್ ಕನ್ಸಿಡರ್ ಹಿಯರ್, ಇಲ್ಲೊಂದು ಬರ್ಕೊಂಡಿರೋಣ. ಸೊ ಮೈನಸ್ ಟಿ ಟು ಪ್ಲಸ್ ಟಿ, ಇದೇನಿದೆ ನಿಮ್ಮದು ಆರ್ ವೈ ಆಫ್ ಟೌ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲೇನು ಕೊಟ್ಟಿದ್ದಾರೆ? ಟೌ ಎನ್ ಅಥವಾ ಟಿ ಈಸ್ tau n plus tau n ಇದೆ. So what is being given here is your t, capital T is very much greater than tau n ಅಂತ, ಆಯ್ತಾ? ಸೊ ಈ ಟಿ ಇದೆಯಲ್ಲ, ಈ ಟಿ ಏನಿದೆ ಇದಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ. ಅಲ್ಲಿಗೆ ಎಲ್ಲಿ ಬರುತ್ತೆ? ಟಿ ಈಸ್ ಈ ಕಡೆ ಸೈಡ್ ಬರುತ್ತೆ. ಓಕೆ, ಇದನ್ನು ನೋಡ್ಕೊಂಡು ಇಷ್ಟು ಗೊತ್ತಿರಲಿ. ನೌ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆ, so the random process is given. So what is the random process? So z of t is equal to x of t plus y of t ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಇಂದು ಕೋರಿಲೇಷನ್ ಕೊಟ್ಟಿದ್ದಾರೆ, ವೈ ಇಂದು ಸಹ ಕೋರಿಲೇಷನ್ ಕೊಟ್ಟಿದ್ದಾರೆ. ಹಂಗಾಗಿ ನಿಮಗೆ ಆರ್ ಝೆಡ್ ಆಫ್ ಟೌ ಅಂದರೆ ನಿಮಗೇನು ಬರುತ್ತೆ? ಆರ್ ಎಕ್ಸ್ ಆಫ್ ಟೌ ಪ್ಲಸ್ ಆರ್ ವೈ ಆಫ್ ಟೌ, ಈ ಥರ ಬರ್ಕೊಳ್ಬೇಕಲ್ವಾ? ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ದಿಸ್. ಇದಾದಮೇಲೆ ಏನು ಫೈಂಡ್ ಔಟ್ ಮಾಡ್ಬೇಕು ನೀವು? ಯು ನೀಡ್ ಟು ಫೈಂಡ್ ದ ಟೋಟಲ್ ಪವರ್, ಡಿ ಸಿ ಪವರ್ ಆ್ಯಂಡ್ ದ ಎ ಸಿ ಪವರ್, ಆ್ಯಂಡ್ ವಿ ನೀಡ್ ಟು ಚೆಕ್ ಈಸ್ ಝೆಡ್ ಆಫ್ ಟಿ ಎಲ್ಲ ಬರುತ್ತಲ್ಲ, ಈಸ್ ಇಟ್ ವೈಟ್ಸ್ ಆ್ಯಂಡ್ ಸ್ಟೇಷನರಿ ಆರ್ ನಾಟ್ ಅಂತ ಚೆಕ್ ಮಾಡಬೇಕು. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ನೀಡ್ ಟು ಕ್ಯಾಲ್ಕುಲೇಟ್. ಸೊ ಫಸ್ಟಿಗೆ ನೀವು ಆರ್ ಎಕ್ಸ್ ಆಫ್ ಟೌ ಕೊಟ್ಟಿದ್ರಲ್ಲ, ಇದನ್ನು ಅವರೇ ಕೊಟ್ಟಿದ್ದಾರೆ, ಇದನ್ನು ಬರ್ಕೊಂಡಿದ್ದೀನಿ, ಆಯಿತಾ? ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ವೇರಿಯನ್ಸ್ ಮತ್ತು ಮೀನ್ ಎರಡರದ್ದು ಅಷ್ಟೇ. ಆರ್ ಎಕ್ಸ್ ಆಫ್ ಟೌ ಒಂದು, ಆರ್ ವೈ ಆಫ್ ಟೌ ಒಂದು, ಮೀನ್ ಮತ್ತು ವೇರಿಯನ್ಸ್ನ ಫೈಂಡ್ ಔಟ್ ಮಾಡಿ. ಸೊ ವೇರಿಯನ್ಸ್ ಅಂದ್ರೆ ಏನು? ಅಟ್ ಟೌ ಈಸ್ ಈಕ್ವಲ್ ಟು 0 ಏನು ವ್ಯಾಲ್ಯೂ ಬರುತ್ತೆ ದಟ್ ವಿಲ್ ಬಿ ಯುವರ್ ವೇರಿಯನ್ಸ್. ಇಲ್ಲಿ ಟೌ ಈಸ್ ಈಕ್ವಲ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಸೊ ಇದು 0 ಆಗುತ್ತಾ? ಸೊ 10 ಇಂಟು 1 ಇಸ್ ವಾಟ್? 10. ಇಷ್ಟು ಬಂತ. ಮೀನ್ ಈಸ್ ಈಕ್ವಲ್ ಟು 0, ಆಯಿತಾ? ಸೊ ಮೀನ್ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ
ಇದು ಯೂಶಲಿ ಏನಿರುತ್ತೆ ಅಂದರೆ ಎಲ್ಲದಕ್ಕೂ ಝೀರೋ ಆರ್ ಎಕ್ಸ್ ಟೌ ಎನ್ ಅಂತ ಈ ಲೊಕೇಶನಲ್ಲಿ ಮೀನ್ನ ಫೈಂಡ್ ಔಟ್ ಮಾಡ್ತೀವಿ. ಹಂಗಾಗಿ ಯೂಶಲಿ ಏನಿರುತ್ತೆ ಝೀರೋನೇ ಇರುತ್ತೆ ಯಾವಾಗಲೂ. ಓಕೆ, ಯು ಜಸ್ಟ್ ಅಸ್ಯೂಮ್ ದಟ್ ಮೀನ್ ವುಡ್ ಬಿ ಝೀರೋ ಫಾರ್ ಆಲ್ ದಿಸ್ ಆಟೋ ಕೊರಿಲೇಷನ್ ಫಂಕ್ಷನ್ಸ್. ಓಕೆ, ಇಷ್ಟು ಕ್ಲಿಯರ್ ಆಯ್ತಾ? ಸೊ ವಿ ನೀಡ್ ಟು ಫೈಂಡ್ ಔಟ್ ವಾಟ್ ವೇರಿಯನ್ಸ್ ಆ್ಯಂಡ್ ಮೀನ್. ಓಕೆ, ಕ್ಲಿಯರ್ ವಿತ್ ದಟ್? Yes, sir. ಓಕೆ, ನೆಕ್ಸ್ಟ್ ಇದು ಎಕ್ಸ್ ಇಂದ ಆಯ್ತಲ್ವಾ. ನೆಕ್ಸ್ಟ್ ಅದೇ ರೀತಿ ನೀವು ಇವಾಗ ವೈದ್ ಫೈಂಡ್ ಔಟ್ ಮಾಡಿ. ಸೊ ವೈದ್ ಏನು ಫೈಂಡ್ ಔಟ್ ಮಾಡ್ತೀರಾ? ಮೀನ್ ಮತ್ತು ವೇರಿಯನ್ಸ್. ಸೊ ವೇರಿಯನ್ಸ್ ಅಂದರೆ ಏನು? ಟೌ ಇಸ್ ಈಕ್ವಲ್ ಟು ಝೀರೋ ಎಷ್ಟು ಬರುತ್ತೆ? 15 ಇಂಟು 1 15 ಬಂತು. ಅದು ಇದು ಮೀನ್ ಎಷ್ಟು ಬರುತ್ತೆ? ಝೀರೋ ಬರುತ್ತೆ. ಓಕೆ, ಸೊ ನೀವು ಎರಡರದ್ದು ಮೀನ್ ಮತ್ತು ವೇರಿಯನ್ಸ್ ಗೊತ್ತಿದೆ. ನೆಕ್ಸ್ಟ್ ಏನು ಮಾಡ್ತೀರಾ? ಸೊ ಝೆಡ್ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಪ್ಲಸ್ ವೈ ಆಫ್ ಟಿ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇವಾಗ ಆರ್ ಝೆಡ್ ಆಫ್ ಟೌ ಈಸ್ ಈಕ್ವಲ್ ಟು ಆರ್ ಎಕ್ಸ್ ಆಫ್ ಟೌ ಪ್ಲಸ್ ಆರ್ ವೈ ಆಫ್ ಟೌ ಅಂತ ಬರ್ಕೊಳ್ಬೋದು. ಇದು ಲರ್ನ್ ದಿಸ್ ಫ್ರಮ್ ಥಿಯರಿ. ಅಡಿಷನ್ ಆಫ್ ಟೂ ರ್ಯಾಂಡಮ್ ವೇರಿಯೇಬಲ್ಸ್ ಇಂದ ಅದರ ಆಟೋ ಕೊಲ್ಯೂಷನ್ಸ್ ಏನಾಗುತ್ತೆ? ಅಡಿಷನ್ನೇ ಆಗುತ್ತೆ. ಓಕೆ, ಸೊ ಇಷ್ಟು ಬರ್ಕೊಂಡ್ರಲ್ಲ. ಇಷ್ಟು ಬರೆದ್ಮೇಲೆ ನೀವು ಇವಾಗ ಆರ್ ಝೆಡ್ ಆಫ್ ಟೌ ಬರಿಬೇಕಾದ್ರೆ ಯು ಜಸ್ಟ್ ನೀಡ್ ಟು ಕನ್ಸಿಡರ್ ಫ್ರಮ್ ವೇರ್. ಇದು ನೋಡಿ, ಆರ್ ಎಕ್ಸ್ ಆಫ್ ಟೌ ಎಲ್ಲಿಂದ ಸ್ಟಾರ್ಟ್ ಆಗಿದೆ ನಿಮ್ಮದು? ಮೈನಸ್ ನಿಮ್ಮದು ಆರ್ ಎಕ್ಸ್ ಆಫ್ ಟೌ ಇದೆಯಲ್ಲ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ವೇರ್? ಮೈನಸ್ ಟೌ ಎನ್ ಇಂದ ಹಿಡಿದು ಪ್ಲಸ್ ಟೌ ಎನ್ ವರೆಗೂ ಇದೆ. ಓಕೆ, ಸೊ ನಾವು ಇವಾಗ ಝೀರೋಯಿಂದ ಮಾತ್ರ ಬರ್ಕೊಳ್ಳೋಣ. ಓಕೆ, ಸೊ ಹಂಗಾಗಿ ಏನಾಗುತ್ತೆ? ಝೀರೋ ಟು ಟೌ ಎನ್ ಏನಿದೆ? ಆರ್ ಎಕ್ಸ್ ಆಫ್ ಟೌ ಇದೆ. ನೆಕ್ಸ್ಟ್ ನಿಮ್ಮದು ಆರ್ ವೈ ಆಫ್ ಟೌ ಏನಿದೆ? ಆರ್ ವೈ ಆಫ್ ಟೌ ಏನಿದೆ? ಇಟ್ ವಾಸ್ ಫ್ರಮ್ ಮೈನಸ್ ಟಿ ಟು ಪ್ಲಸ್ ಟಿ ಅಂತ ಇದಲ್ವಾ. ಸೊ ಇಟ್ ವಾಸ್ ಫ್ರಮ್ ವಾಟ್? ಮೈನಸ್ ಟಿ ಟು ಪ್ಲಸ್ ಟಿ. ಬಟ್ ಟೌ ಎನ್ ಇಸ್ ಗ್ರೇಟರ್ ದ್ಯಾನ್. ಸೊ ಇದೇನಾಗುತ್ತೆ? ಆರ್ ವೈ ಆಫ್ ಟಿ ಈಸ್ ಫ್ರಮ್ ಮೈನಸ್ ಟಿ ಟು ಪ್ಲಸ್ ಟಿ. ಇದೇನೋ ಆರ್ ವೈ ಆಫ್ ಟಿ. ಬಟ್ ಇದು ಕಂಡೀಷನ್ ಏನು ಕೊಟ್ಟಿದ್ದಾರೋ? ಟಿ ಈಸ್ ಗ್ರೇಟರ್ ದ್ಯಾನ್ ಟೌ ಎನ್ ಅಂತ ಕೊಟ್ಟಿದ್ರು ಅಲ್ವಾ. ಸೊ ಹಂಗಾಗಿ ಈ ಟಿ ಏನಿದೆ ಇದಕ್ಕಿಂತ ಟೌ ಎನ್ಗಿಂತ ಜಾಸ್ತಿ ಇದೆ ಅಂತ. ಸೊ ಟಿ ನಿಮ್ಮದು ಇಲ್ಲಿಗೆ ಬರುತ್ತೆ. ಓಕೆ, ಸೊ ಇವಾಗ ಇದು ಎರಡನ್ನೂ ಆ್ಯಡ್ ಮಾಡಿದ್ರೆ, ಸೊ ಇದನ್ನ ಎರಡನ್ನೂ ಆ್ಯಡ್ ಮಾಡ್ತಿದ್ದೀನಿ, ಆರ್ ಎಕ್ಸ್ ಆಫ್ ಟೌ ಮತ್ತು ಆರ್ ವೈ ಆಫ್ ಟೌ. ಸೊ ಇದು ತೊಗೊಂಡ್ರೆ ಏನಾಗುತ್ತೆ ನಿಮಗೆ? ಝೀರೋ ಟು ಟೌ ಎನ್ ಏನಿದೆ ಇದು ಬರುತ್ತಾ? ಸೊ ಏನಾಗುತ್ತೆ? ಝೀರೋ ಟು ಟೌ ಎನ್ ಏನು ಬರುತ್ತೆ? ಈ ಸಿಗ್ನಲ್ಲು ಬರುತ್ತೆ ನಿಮಗೆ, ಪ್ಲಸ್ ಈ ಸಿಗ್ನಲ್ಲು ಬರುತ್ತೆ ಅಲ್ವಾ. ಇದು ಎರಡು ಸಿಗ್ನಲ್ ಸಹ ಬರುತ್ತೆ. ಓಕೆ, ಸೊ ಹಂಗಾಗಿ ಏನು ಬರ್ತೀರಾ? ಇದು ಎರಡು ಸಿಗ್ನಲ್ನ ಆ್ಯಡ್ ಮಾಡಿ. ಓಕೆ, ನೆಕ್ಸ್ಟ್ ಟೌ ಎನ್ ಇಂದ ಮುಂದಕ್ಕೆ. ಓಕೆ, ಟೌ ಎನ್ ಇಂದ ಟಿವರೆಗೂ ನಿಮಗೆ ಎಕ್ಸ್ ಅನ್ನೋದು ಸಿಗ್ನಲ್ ಇಲ್ವೇ ಇಲ್ಲ. ಯಾವ ಸಿಗ್ನಲ್ ಇದೆ? ಬರೀ ವೈ ಸಿಗ್ನಲ್ ಮಾತ್ರ ಇದೆ. ಹಂಗಾಗಿ ಏನು ಬರ್ತೀರ ಇಲ್ಲಿ? ಆರ್ ವೈ ಆಫ್ ಟೌ ಮಾತ್ರ ಬರ್ಕೊಳ್ತೀರಾ. ಓಕೆ, ಇದಾದ್ಮೇಲೆ ಇದರಿಂದ ಮುಂದಕ್ಕೆ ಏನು ಬರುತ್ತೆ? ಏನು ಸಿಗ್ನಲ್ ಇಲ್ಲ, ಹಂಗಾಗಿ ಝೀರೋ ಅಂತ ಬರ್ಕೊಳ್ತೀರಾ ಇಲ್ಲಿ. ಓಕೆ, ಕ್ಲಿಯರ್ ವಿತ್ ದಟ್? ಬರೆಯೋದು ಗೊತ್ತಾಯ್ತಾ? ಹಲೋ, Sorry, no, sorry. ಓಕೆ. ಇಲ್ಲಿ ಆರ್ ಎಕ್ಸ್ ಆಫ್ ಟೌ ಇದೆಯಲ್ಲ, ಇದು ರೇಂಜ್ ಎಷ್ಟಿದೆ ಹೇಳಿ? ಟೌ ಇಸ್ ಫ್ರಮ್ ಮೈನಸ್ ಟೌ ಎನ್ ಟು ಪ್ಲಸ್ ಟೌ ಎನ್ ಅಲ್ವಾ. ಸೊ ಇದೊಂದು ಸಿಗ್ನಲ್ ಅಂತ ತಗೊಳ್ಳೋಣ, ಆರ್ ಎಕ್ಸ್ ಆಫ್ ಟೌ ಅಂತ. ಈ ಥರ ಒಂದು ರೇಂಜ್ ತೊಗೊಂಡ್ರೆ ನಿಮಗೆ ಇದೆಲ್ಲಿ ಸ್ಟಾರ್ಟ್ ಆಗುತ್ತೆ? ಮೈನಸ್ ಟೌ ಎನ್ ಇಂದ ಪ್ಲಸ್ ಟೌ ಎನ್ ಅಂತ ಇದೆ ಅಂದ್ಕೊಳ್ಳಿ. ಇದ್ರ ಮಧ್ಯದಲ್ಲಿ ನಿಮಗೆ ಝೀರೋ ಇರುತ್ತಾ? ಆಯಿತಾ? ಇಷ್ಟು ಗೊತ್ತಾಯ್ತಲ್ವಾ ಆರ್ ಎಕ್ಸ್ ಆಫ್ ಟೌ ಇಂದು? ಹಲೋ, Yes, sir. ಓಕೆ. ನೆಕ್ಸ್ಟು ಆರ್ ವೈ ಆಫ್ ಟೌ ಬರೆಯೋಣ. ಸೊ ಆರ್ ವೈ ಆಫ್ ಟೌ ಅಂತ ಹೇಳಿದ್ರೆ ಸೊ ಎಷ್ಟಿದೆ? ಮೈನಸ್ ಟಿ ಟು ಪ್ಲಸ್ ಟಿ ಅಂತ ಇದೆ. ಆಯಿತಾ? ಸೊ ಇದೇನು ಮಾಡೋಣ? ಮೈನಸ್ ಟಿ ಟು ಪ್ಲಸ್ ಟಿ. ಓಕೆ, ಮೈನಸ್ ಟಿ ಟು ಪ್ಲಸ್ ಟಿ ಅಂತ ಬರೆಯೋಣ. ಓಕೆ, ಸೊ ಇಲ್ಲಿ ಝೀರೋ ಇದೆ, ಈ ಕಡೆ ಝೀರೋಗಿಂತ ಈ ಕಡೆ ಏನು ಬರುತ್ತೆ? ಮೈನಸ್ ಟಿ ಬರುತ್ತೆ. ಓಕೆ, ಪ್ಲಸ್ ಟಿ ಅಂತ ಹೇಳಿದ್ರೆ ಏನಾಗುತ್ತೆ? ಈ ಕಡೆ ಸೈಡ್ ಬರುತ್ತೆ. ಇಷ್ಟ ಆಯ್ತಲ್ವಾ? ಸೊ ಇವಾಗ ಇದೆರಡೂ ಸಿಗ್ನಲ್ನ ಆ್ಯಡ್ ಮಾಡ್ಬೇಕು ನೀವು. ಸೊ ಇಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಕಂಡೀಷನ್ ನೋಡಿ, ಟಿ ಈಸ್ ಗ್ರೇಟರ್ ದ್ಯಾನ್ ಟೌ ಎನ್ ಅಂತ ಇದೆಯಾ. ಟೌ ಎನ್ ಇಲ್ಲಿದ್ರೆ ಟಿ ಏನಿರಬೇಕು? ಟೌ ಎನ್ ಆದಮೇಲೆ ಇರಬೇಕಲ್ವಾ. ಸೊ ಹಂಗಾಗಿ ಇಲ್ಲಿ ಬರ್ಕೊಂಡಿದ್ದೀವಿ ನೋಡಿ. ಸೊ ಇಲ್ಲಿ ಬಂದಿದೆಯಾ? ಸೊ ಇದು ಎರಡನ್ನೂ ಒಂದೇ ಲೈನಿಗೆ ಆ್ಯಡ್ ಮಾಡಿದ್ರೆ ನಿಮಗೆ ಇದನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ?
ಸೊ ನಿಮಗೆ ಮೈನಸ್ ಟೀನು ಇಲ್ಲೇ ಬರುತ್ತೆ ಅಲ್ವಾ. ನೆಕ್ಸ್ಟ್ 0 ಇಲ್ಲೇ ಬರುತ್ತೆ. ಟಿ ಮಾತ್ರ ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ ಅಲ್ವಾ. ಗೊತ್ತಾಗ್ತಿದೆಯಾ ಇದು? ಹಲೋ, Yes, sir. ಓಕೆ. ಸೊ ಟಿ ಇಲ್ಲಿಗೆ ಬರುತ್ತೆ. ಹಂಗಂದ್ರೆ ಅರ್ಥ ಏನು, ವೈ ಅನ್ನೋ ಸಿಗ್ನಲ್ಲು ಇಲ್ಲಿಂದ ಇಲ್ಲಿವರೆಗೂ ಇತ್ತು, ಅದೇ ಜಾಗದಲ್ಲಿ ನಿಮಗೆ ಎಕ್ಸ್ ಅನ್ನೋ ಸಿಗ್ನಲ್ ಸಹ ಇದೆ. ಇಲ್ಲಿ ಎಕ್ಸು ಇದೆ, ಇಲ್ಲಿ ವೈ ಇದೆ. ಆ್ಯಡ್ ಆಯ್ತಾ? ಇಲ್ಲಿ ನಿಮಗೆ ಎಕ್ಸ್ ಸಿಗ್ನಲ್ ಇಲ್ಲ, ಬರೀ ಏನು ಸಿಗ್ನಲ್ ಇದೆ, ವೈ ಮಾತ್ರ ಇದೆ ಇಲ್ಲಿ. ಆಯಿತಾ? ಸೊ ಹಂಗಾಗಿ ಈ ಟೌ ಎನ್ನಿಂದ ಟಿ ವರ್ಗು ಏನು ಬರುತ್ತೆ, ವೈ ಮಾತ್ರ ಬರುತ್ತೆ. ಟಿ ಆದಮೇಲೆ ನಿಮಗೆ ಯಾವ ಸಿಗ್ನಲೇ ಇಲ್ಲ, ಹಂಗಾಗಿ ನೋ ಸಿಗ್ನಲ್ ಇಲ್ಲಿ. ಓಕೆ. ಸೊ ಇದನ್ನು ಇವಾಗ ಇನ್ ಟರ್ಮ್ಸ್ ಆಫ್ ಫಂಕ್ಷನ್ ಬರೀಬೇಕು. ಓಕೆ. ಸೊ ಈ ಫಂಕ್ಷನ್ ತೊಗೊಂಡ್ರೆ ಫಸ್ಟಿಗೆ ಇಲ್ಲಿಂದ ತೊಗೊಳ್ತೀವಿ ನಾವು. ಓಕೆ. ಇದನ್ನು ಬಿಟ್ಟಿದ್ದೀವಿ, 0 ಇಂದ ಹಿಂದ್ಗಡೆ ಬಿಟ್ಬಿಡಿ. ಓಕೆ. ಸೊ 0 ಅಂತ ತೊಗೊಂಡ್ರೆ, ಸೊ 0 ಇಂದ ಇಲ್ಲಿ ತೊಗೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸು ಇದೆ, ಇಲ್ಲಿ ವೈಯು ಇದೆಯಾ, ಹಂಗಾಗಿ ಏನು ಬರೀತೀರಾ, ಎಕ್ಸಿಂದು ಆಟೋ ಕರೆಕ್ಷನ್ ಬರೀತೀರಾ, ವೈದು ಆಟೋ ಕರೆಕ್ಷನ್ ಬರೀತೀರಾ, ಎರಡನ್ನೂ ಆ್ಯಡ್ ಮಾಡ್ತೀರಾ. ಆಯಿತಾ? ಇಲ್ಲಿಂದ 0 ಇಂದ ಟೌ ಎನ್ವರೆಗೂ. ಓಕೆ. ನೆಕ್ಸ್ಟ್ ಟೌ ಎನ್ ಇಂದ ಟಿ ವರ್ಗು ಯಾವ ಫಂಕ್ಷನ್ ಇದೆ, ಬರೀ ವೈ ಫಂಕ್ಷನ್ ಮಾತ್ರ ಇದೆ, ಇಲ್ಲಿ ಎಕ್ಸ್ ಅನ್ನೋದು ಫಂಕ್ಷನ್ ಇಲ್ಲ. ಹಂಗಾಗಿ ಏನು ಬರೀತೀರಾ, ವೈ ಫಂಕ್ಷನಿಂದ ಆಟೋ ಕರೆಕ್ಷನ್ ಬರೀತೀರಾ. ಆಯಿತಾ? ಟಿ ಆದಮೇಲೆ ಯಾವುದು ಸಿಗ್ನಲ್ ಇಲ್ಲ, ದೇರ್ ಇಸ್ ನೋ ಸಿಗ್ನಲ್, ಹಂಗಾಗಿ ಏನು ಬರೀತಾರೆ, 0 ಅಂತ ಬರೀತಾರೆ ಇಲ್ಲಿ. ಓಕೆ. ಕ್ಲಿಯರ್ ವಿತ್ ದಟ್? Yes, sir. ಓಕೆ. ಸೊ Negative axis ಏನು ಬರ್ಕೊಂಬಾರ್ದು. ಹಾಂ, Negative axis. ನೆಗೆಟಿವ್ ಆಕ್ಸಿಸ್ ಇಂದ ಏನು ತೊಗೊಳ್ಬೇಡ, ನೆಗೆಟಿವ್ ಆಕ್ಸಿಸ್ ಬಿಟ್ಬಿಡಿ, ಬರೀ 0 ಇಂದ ತೊಗೊಳ್ಳಿ. ನೀವು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಒಂದೇನು ಅಂತ ಹೇಳಿದ್ರೆ 0 ಟು ಟಿ ಮೈನಸ್ ಟೌ ಅಂತ ಬರಿಬೋದು, ಇಲ್ಲ ಅಂತ ಹೇಳಿದ್ರೆ ಮೈನಸ್ ಟೌ ಟು ಟಿ ಅಂತ ಬರಿಬೋದು. ಆಯಿತಾ? ನೀವು ಈ ಥರ 0 ಇಂದ ಡಿಫೈನ್ ಮಾಡಿದ್ರು ಒಂದೇ, ಇಲ್ಲ ಮೈನಸ್ ಟೌ ಇಂದ ಟಿ ವರೆಗೂ ಡಿಫೈನ್ ಮಾಡಿದ್ರು ಒಂದೇ. ಓಕೆ. ಅದೇನೋ ಇದು ಕನ್ಸಿಡರ್ ಆಗಲ್ಲ. ಓಕೆ. ಸೊ ಹಂಗಾಗಿ 0 ಇಂದ ತೊಗೊಳ್ಳಿ, ಯಾಕೆಂದರೆ ಇದು ವೈಟ್ ಸೆನ್ಸ್ ಸ್ಟೇಷನರಿ ಸಿಗ್ನಲ್ ಅಲ್ವಾ. ಸೊ ಸಿಗ್ನಲ್ ನಿಮಗೆ ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿವರೆಗೂ ಇರುತ್ತಲ್ವಾ, ಇದು ಯೂಶ್ವಲಿ ರಿಪೀಟ್ ಆಗ್ತಿರುತ್ತೆ ಸಿಗ್ನಲ್. ಓಕೆ. ಇದೇ ಥರ ಪೀರಿಯಾಡಿಕ್ ಆಗಿ ರಿಪೀಟ್ ಆಗ್ತಾ ಇರುತ್ತೆ. ಹಂಗಾಗಿ ನೀವು 0 ಇಂದ ತೊಗೊಂಡು ಮುಂದಕ್ಕೆ ತೊಗೊಂಡ್ರು ಒಂದೇ, ಅಥವಾ ಈ ಕಡೆ ಹಿಂದ್ಗಡೆಯಿಂದ ಮುಂದಕ್ಕೆ ತೊಗೊಂಡ್ರು ಒಂದೇ, ಹಾಗಾಗಿ ಅದೇನು ಮ್ಯಾಟ್ರ್ ಆಗಲ್ಲ. ಓಕೆ. ಸೊ ನೀವು ಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ಈ ಥರ ತೊಗೊಂಡ್ರು ನಡೆಯುತ್ತೆ. ಇವಾಗ ಇಲ್ಲಿದೆಯಲ್ಲ ಮೈನಸ್ ಟೌ ಎನ್ ಟು, ಇಲ್ಲಿದೆಯಲ್ಲ ಬೇಕಾದ್ರೆ ಮೈನಸ್ ಟೌ ಎನ್ ಟು ಪ್ಲಸ್ ಟೌ ಎನ್, ಇದೆರಡು ಆ್ಯಡ್ ಮಾಡಿ. ನೆಕ್ಸ್ಟ್ ಟೌ ಎನ್ ಟು ಟಿ ಇದೊಂದು ಬರ್ಕೊಳ್ಳಿ, 0 ಅದರ್ವೈಸ್ ಅಂತ ಬರ್ಕೊಳ್ಳಿ. ಹಿಂಗೆ ಬರೆದ್ರು ಅದೇನು ತಪ್ಪಾಗಲ್ಲ, ಅದು ಕರೆಕ್ಟೇ. ಓಕೆ. ಕ್ಲಿಯರ್ ವಿತ್ ದಟ್? Yes, sir. ಓಕೆ. ಸೊ ನೆಕ್ಸ್ಟ್ ಈಗ ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ ಟೋಟಲ್ ಪವರ್ ಫೈಂಡ್ ಔಟ್ ಮಾಡಬೇಕು. ಯಾವುದ್ರದ್ದು, ಝೆಡ್ ಇಂದು. ಸೊ ಟೋಟಲ್ ಪವರ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿಗೆ 0 ಅಂತ ಅಪ್ಲೈ ಮಾಡಿ. ಓಕೆ. ಆರ್ ಝೆಡ್ ಆಫ್ 0. ಓಕೆ. ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು 0 ಆಗುತ್ತಾ, ಪ್ಲಸ್ ಇದು 0 ಆಗುತ್ತಾ. ಸೊ ಎಷ್ಟಾಗುತ್ತೆ, 10 + 15 ದಟ್ ವಿಲ್ ಬಿ ಈಕ್ವಲ್ ಟು 25 ಅಂತ ಆಗುತ್ತೆ. ಓಕೆ. ಡಿ ಸಿ ಪವರ್ ಏನು ಅಂದರೆ ನಿಮಗೆ ಟೌ ಟೆಂಡ್ಸ್ ಟು ಇನ್ಫಿನಿಟಿ ಅಂತ ಬರುತ್ತೆ. ಇದು ಯೂಶ್ವಲಿ ಯಾವಾಗಲೂ 0ನೇ ಇರುತ್ತೆ, ಡಿ ಸಿ ಪವರ್ ಇದರಲ್ಲಿ ಇರಲ್ಲ. ಓಕೆ. ಸೊ ಮೀನ್ 0 ಇರೋದ್ರಿಂದ ನಿಮಗೆ ಲಿಮಿಟ್ ಆಫ್ ಟೌ ಟೆಂಡ್ಸ್ ಟು ಇನ್ಫಿನಿಟಿ. ಓಕೆ. ಇದು ಇನ್ಫಿನಿಟಿ ಆದಾಗ ಹಂಗಾಗಿ ಏನಾಗುತ್ತೆ, ಸೊ ದಿಸ್ ವಿಲ್ ಆಲ್ವೇಸ್ ಬಿ 0. ಓಕೆ. ಡಿ ಸಿ ಪವರ್ ವಿಲ್ ಬಿ 0. ಓಕೆ. ನೆಕ್ಸ್ಟ್ ಯುವರ್ ಎ ಸಿ ಪವರ್ ಈಸ್ ಈಕ್ವಲ್ ಟು ಟೋಟಲ್ ಪವರ್ ಮೈನಸ್ ಡಿ ಸಿ ಪವರ್. ಸೊ ಎಷ್ಟು ಬರುತ್ತೆ, ಸೊ ಟೋಟಲ್ ಪವರ್ ಎಷ್ಟಿದೆ, 25 ಮೈನಸ್ ಡಿ ಸಿ ಪವರ್ ಇಸ್ ವಾಟ್, 0. ಸೊ ಎ ಸಿ ಪವರ್ ಎಷ್ಟು ಬರುತ್ತೆ, 25 ಬರುತ್ತೆ. ಟೋಟಲ್ ಪವರ್ ಇಸ್ ಆಲ್ಸೋ ವಾಟ್, 25. ಓಕೆ. ಕ್ಲಿಯರ್ ವಿತ್ ದಟ್? ಹಲೋ. Yes, sir. ಓಕೆ. ನೆಕ್ಸ್ಟು ಈಗ ಲಾಸ್ಟ್ ಕಂಡೀಷನ್ ಏನು, ಝೆಡ್ ಆಫ್ ಟಿ ಇಸ್ ವೈಟ್ ಸೆನ್ಸ್ ಸ್ಟೇಷನರಿ ಹೌದು ಅಲ್ವಾ ಅಂತ ಚೆಕ್ ಮಾಡಬೇಕು ಅಲ್ವಾ. ಸೊ ನಿಮಗೆ ಮೀನ್ 0 ಅಂದರೆ ಕಾನ್ಸ್ಟೆಂಟ್ ಬಂದಿದೆಯಾ, ಮೀನ್ ಆಫ್ ಎಕ್ಸು 0 ಬಂದಿತ್ತು, ಮೀನ್ ಆಫ್ ವೈ ಸಹ 0 ಇದೆ ಅಲ್ವಾ. ಸೊ ಅದೊಂದು ಕಾನ್ಸ್ಟೆಂಟ್ ಇದೆ, ಹಂಗಾಗಿ ಏನಾಗುತ್ತೆ ನಿಮಗೆ ಈ ಝೆಡ್ ಆಫ್ ಟಿ ಏನಿದೆ ವೈಟ್ ಸೆನ್ಸ್ ಸ್ಟೇಷನರಿ ಸಿಗ್ನಲ್ ಆಗುತ್ತೆ. ಓಕೆ. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಇನ್ನು ಉಳಿದಿದ್ದ ಪ್ರಾಬ್ಲಮ್ಮು ಸೇಮ್ ಇದೇ ಥರ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಸೊ ದೇ ಆರ್ ಗಿವನ್ ಯು 2 ಸಿಗ್ನಲ್ಸ್. ಸೊ ಒಂದು ಆರ್ ಎಕ್ಸ್ ಆಫ್ ಟೌ ಕೊಟ್ಟಿದ್ದಾರೆ, ಇನ್ನೊಂದು ಆರ್ ವೈ ಆಫ್ ಟೌ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಆರ್ ವೈ ಆಫ್ ಟೌ ಇಸ್ ಡಿಫೈನ್ಡ್ ಫ್ರಮ್ ವಾಟ್, -3 ಟು +3 ವರೆಗೂ ಮಾತ್ರ ಇದೆ ಅಲ್ವಾ. ಸೊ ಇದು ಎಕ್ಸ್ಪೋನೆನ್ಷಿಯಲ್ ಸಿಗ್ನಲ್ ಏನಿದೆ, ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ. 0 ಇಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಹೋಗುತ್ತೆ, ಇದು ಇನ್ಫಿನಿಟಿವರೆಗೂ ಹೋಗ್ತಾನೆ ಇರುತ್ತೆ ಅಲ್ವಾ. ಸೊ ದಿಸ್ ಇಸ್ ದ ಲಿಮಿಟ್. ಯಾವುದಕ್ಕೆ, ಎಕ್ಸ್ಪೋನೆನ್ಷಿಯಲ್. ಅವ್ರು ಕೊಟ್ಟಿಲ್ಲ ಅಂದರೆ ನಿಮಗೆ ಗೊತ್ತಿರಬೇಕು ಇದು. ಸೊ ಇಲ್ಲಿಂದ 0 ಇಂದ ಇನ್ಫಿನಿಟಿವರೆಗೂ ಹೋಗುತ್ತೆ ಅಲ್ವಾ.
ಸೊ ಇದನ್ನು ಹೆಂಗೆ ಬರ್ಕೊಳ್ತೀರಾ ಈಗ ಫಸ್ಟಿಗೆ ಲಿಮಿಟ್ ಬರ್ಕೊಳ್ಬೇಕು ಅಂತ ಹೇಳಿದ್ರೆ ಸೊ ಇವಾಗ ಆರ್ ಎಕ್ಸ್ ಆಫ್ ಟೌ ಅಂತ ತಗೊಂಡ್ರೆ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಸಿಗ್ನಲ್ಲು ಝೀರೋ ಇಂದ ಸ್ಟಾರ್ಟ್ ಆಗಿ ಇನ್ಫಿನಿಟಿವರೆಗೂ ಇದು ನಿಮಗೆ ಸಿಗ್ನಲ್ ಇರುತ್ತೆ ಅಲ್ವಾ. ಬಟ್ ಆರ್ ವೈ ಆಫ್ ಟೌ ಅನ್ನೋದು ನಿಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ -3 ಇಂದ ಇದು ಝೀರೋ ಅಂದರೆ ಇಲ್ಲಿ -3ಇಂದ ಎಲ್ಲಿವರೆಗೂ ಬರುತ್ತೆ +3ವರೆಗೂ ಬರುತ್ತೆ ಅಲ್ವಾ. ಸೊ ನಿಮಗೆ ಏನಾಗುತ್ತೆ ಇದೆರಡು ಆ್ಯಡ್ ಮಾಡಿದ್ರೆ 0 to 3ವರೆಗೂ ನಿಮಗೆ ಎಕ್ಸು ಇರುತ್ತೆ ಮತ್ತು ವೈನೂ ಸಹ ಇರುತ್ತೆ ಆಯಿತಾ. 3ಇಂದ ಇನ್ಫಿನಿಟಿವರೆಗೂ ಏನು ಬರುತ್ತೆ ನಿಮಗೆ ಎಕ್ಸ್ ಮಾತ್ರ ಇರುತ್ತೆ ವೈ ಇರಲ್ಲ. ಓಕೆ, ಕ್ಲಿಯರ್ ವಿತ್ ದಟ್? ಇಷ್ಟ ಅರ್ಥ ಆಯ್ತಾ? Yes, sir. ಓಕೆ, ಸೊ ನೆಕ್ಸ್ಟ್ ಎರಡರದು ಮೀನ್ ಮತ್ತು ವೇರಿಯನ್ಸ್ ಈ ಸೊಲ್ಯೂಷನ್ಗೆ ಮೀನ್ ಮತ್ತು ವೇರಿಯನ್ಸ್ನ ಫೈಂಡ್ ಔಟ್ ಮಾಡೋಣ ಎರಡರದ್ದು. ಸೊ ಫಸ್ಟಿಗೆ ಆರ್ ಎಕ್ಸ್ ಆಫ್ ಝೀರೋ ಆರ್ ಎಕ್ಸ್ ಇನ್ ಫೈಂಡ್ ಔಟ್ ಮಾಡೋಣ. ಆರ್ ಎಕ್ಸ್ ಮೀನ್ ಎಷ್ಟಿರುತ್ತೆ ಝೀರೋ ಇರುತ್ತೆ, ಯೂಶಲಿ ಎಲ್ಲಕ್ಕೂ ಝೀರೋನೇ ಇರುತ್ತೆ. ವೇರಿಯನ್ಸ್ ಅಂದರೆ ಏನು ಟೌ ಈಸ್ ಈಕ್ವಲ್ ಟು ಝೀರೋ ಸಬ್ಸ್ಟಿಟ್ಯೂಟ್ ಮಾಡಿ, ಈಗ ಝೀರೋ ಆದರೆ ಎಷ್ಟು ಉಳಿತು 10 ಉಳಿತು, ಹಂಗಾಗಿ ವೇರಿಯನ್ಸ್ ಈಸ್ ಈಕ್ವಲ್ ಟು 10. ಸೊ ಇವಾಗ ಇದ್ರದ್ದು ಮೀನ್ ವೇರಿಯನ್ಸ್ ಆಯಿತು. ನೆಕ್ಸ್ಟ್ ವೈ ಇಂದು ಮೀನ್ ವೇರಿಯನ್ಸ್ ಫೈಂಡ್ ಔಟ್ ಮಾಡೋಣ. ಅವಾಗ ಏನು ಬರುತ್ತೆ ಇದ್ರದ್ದು ಅಷ್ಟೇ 10 ಅಂತಲೇ ಬರುತ್ತೆ. ಇದು ಫಂಕ್ಷನ್ ಇದೆ ನೋಡಿ, ವೈ ಫಂಕ್ಷನ್ದು ಸಹ ಎಷ್ಟು ಬರುತ್ತೆ 10 ಬರುತ್ತೆ. ಇದು ಈ ಫಂಕ್ಷನ್ದು ಎಷ್ಟೇ ಬರುತ್ತೆ 10 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಎರಡೂ ಆ್ಯಡ್ ಮಾಡಬೇಕು. ಎರಡು ಆ್ಯಡ್ ಮಾಡಬೇಕಾದ್ರೆ ನೀವು ಇವಾಗ ಆರ್ ಡಬ್ಲ್ಯೂ ಆಫ್ ಟೌ ಇಸ್ ಈಕ್ವಲ್ ಟು ಆರ್ ಎಕ್ಸ್ ಆಫ್ ಟೌ ಪ್ಲಸ್ ಆರ್ ವೈ ಆಫ್ ಟೌ ಅಂತ ಬರ್ಕೊಳ್ತೀರಾ. ಸೊ ನಾನು ಆವಾಗಲೇ ಹೇಳಿದೆ 0 to 3 ಏನಿದೆ ಎಕ್ಸು ಇದೆ ವೈ ಇದೆ. ಸೊ ಎಕ್ಸನ್ನ ಮತ್ತು ವೈನ ಆ್ಯಡ್ ಮಾಡಿ. ಸೊ 3 to ಇನ್ಫಿನಿಟಿ ಯಾವುದಿದೆ ಬರೀ ಎಕ್ಸ್ ಮಾತ್ರ ಇದೆ ಅಲ್ವಾ. ಸೊ ಹಂಗಾಗೇನು ಇದು ಎಕ್ಸ್ ಮಾತ್ರ ಬರ್ಕೊಳ್ಳಿ, ಅದರ್ವೈಸ್ ಅಂತ ಬರ್ಕೊಳ್ಳಿ. ಓಕೆ, ಇಲ್ಲಿಂದ ಇಲ್ಲಿಗೂ ಆ್ಯಡ್ ಆಗುತ್ತೆ, ಇನ್ನು ಉಳಿದ ಕಡೆಯಲ್ಲಿ ಏನಿರುತ್ತೆ ಓನ್ಲಿ ಎಕ್ಸ್ ಈಸ್ ದೇರ್. ಓಕೆ, ಸೊ ದಿಸ್ ಇಸ್ ಆಲ್ ಬಿ ರೈಟಿಂಗ್ ದ ಫಂಕ್ಷನ್. ಓಕೆ, ಕ್ಲಿಯರ್ ವಿತ್ ದಟ್? Hello? Yes, sir. Okay. So next problem. ಸೊ ಇದು ಟೋಟಲ್ ಪವರ್ ಇತ್ತಲ್ವಾ. ಸೊ ಟೋಟಲ್ ಪವರ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಏನು ಹಾಕ್ಬೇಕು ಹೇಳಿ, ಟೌ ಈಸ್ ಈಕ್ವಲ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿ. 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು 0 ಆಗುತ್ತೆ, ಇದು 0 ಆಗುತ್ತೆ, ಎಷ್ಟು ಉಳಿತು ನಿಮಗೆ 10 + 10 ಅಂತ ಉಳಿಯುತ್ತೆ. ಓಕೆ, ಎಕ್ಸ್ಪೋನೆನ್ಷಿಯಲ್ ಆಫ್ 0 ಅಂದರೆ 1 ಬರುತ್ತೆ, 10 × 1 10 × 1. ಸೊ 10 + 10 ಎಷ್ಟಾಗುತ್ತೆ 20 ಅಂತ ಬರುತ್ತೆ. ಸೊ ಡಿ ಸಿ ಪವರ್ ಯಾವಾಗಲೂ ಏನಿರುತ್ತೆ 0 ಇರುತ್ತೆ. ಸೊ ಎ ಸಿ ಪವರ್ ಇಸ್ ವಾಟ್ ಡಿ ಸಿ ಪವರ್ ಎ ಸಿ ಪವರ್ ಇಸ್ ವಾಟ್ ಟೋಟಲ್ ಪವರ್ ಮೈನಸ್ ಡಿ ಸಿ ಪವರ್, ಅದು ಎಷ್ಟು ಬರುತ್ತೆ 20 ಅಂತಲೇ ಬರುತ್ತೆ. ನೆಕ್ಸ್ಟ್ ನಿಮಗೆ ಮೀನ್ ಆಫ್ ಎಕ್ಸ್ ಎಷ್ಟು ಬಂದಿತ್ತು 0 ಅಂತ ಬಂದಿತ್ತು, ಮೀನ್ ಆಫ್ ವೈ ಎಷ್ಟಿತ್ತು 0 ಇತ್ತು, ಅದೆರಡು ಆ್ಯಡ್ ಮಾಡಿದ್ರೆ 0 ಬರುತ್ತೆ. ಹಂಗಾಗಿ ದಿಸ್ ಈಸ್ ಆಲ್ಸೋ ಎ ವೈಡ್ ಸೆನ್ಸ್ ಸ್ಟೇಷನರಿ ಅಂತ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೊ ನೀವು ಒಂದು ಪ್ರಾಬ್ಲಮ್ ಓದಿದ್ರೆ ಸಾಕು, ಉಳಿದ ಪ್ರಾಬ್ಲಮ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಅದೇ ಥರನೇ ಇರುತ್ತೆ. ನೆಕ್ಸ್ಟ್ ಇದು ಆರ್ ಎಕ್ಸ್ ಆಫ್ ಟೌ ಇಸ್ ಡಿಫೈನ್ಡ್ ಫ್ರಮ್ ವೈರ್ -ಟೌ n ಟು +ಟೌ n. ಓಕೆ, ಸೊ ಹಿಯರ್ ಇಲ್ಲಿ ಆರ್ ಎಕ್ಸ್ ಅಂತ ಬರ್ಕೊಳ್ಳೋಣ ಅಥವಾ ಎಕ್ಸ್ ಅಂತ ಬರ್ಕೊಳ್ಳೋಣ. ಇಲ್ಲಿ ರೇಂಜ್ ಬರ್ಕೊಳ್ಳೋಣ. ಆರ್ ಎಕ್ಸ್ ಆಫ್ ಟೌ ಸೊ ಎಷ್ಟಿದೆ -ಟೌ n ಇಂದ ಆಯಿತಾ. ಸೊ -ಟೌ ಇದೆಲ್ಲ 0 ಬರುತ್ತೆ ಅಂದ್ಕೊಳ್ಳೋಣ, +ಟೌ n ವರೆಗೂ ಇಷ್ಟು ಬಂದಿದೆ ಆಯಿತಾ. ನೆಕ್ಸ್ಟು ಆರ್ ವೈ ಆಫ್ ಟೌ, ಸೊ ಇದೇನು ಬಂದಿದೆ. ಸೊ ಲೆಟ್ ಅಸ್ ಚೆಕ್ ಓವರ್ ಹಿಯರ್. ಸೈನ್ ಆಫ್ ಒಮೆಗಾ ಬಿ ಇಂಟು ಟೌ, ನೆಕ್ಸ್ಟು ಡಿವೈಡ್ ಬೈ ಒಮೆಗಾ ಬಿ ಇಂಟು ಟೌ ಅಂತ ಕೊಟ್ಟಿದ್ದಾರೆ. ಸೊ ಟೌ ಎನ್, ಓಕೆ, ಸೊ 2π ಇದ್ರದ್ದು ಇದೆಯಲ್ಲ ಇದ್ರದ್ದು ವೇರ್ 2π/WB ಈಸ್ ಗ್ರೇಟರ್ ದ್ಯಾನ್ ಟೌ ಎನ್ ಅಂತ. ಸೊ ಇದ್ರದ್ದು ಎಲ್ಲಿವರೆಗೂ ಬರುತ್ತೆ ಅಂದರೆ ನಿಮಗೆ ಇಲ್ಲಿವರೆಗೂ ಬರುತ್ತೆ, ಎಲ್ಲಿ 2π/ωb. ಸೊ ದಿಸ್ ಇಸ್ ವಾಟ್ ಗ್ರೇಟರ್ ದ್ಯಾನ್ ಟೌ ಎನ್, ಹಂಗಾಗಿ ಇಲ್ಲಿವರೆಗೂ ಬರುತ್ತೆ ನಿಮ್ಮದು. ಇದು 0 ಆದರೆ ಇಲ್ಲಿವರೆಗೂ ಬರುತ್ತೆ ಆಯಿತಾ. ಸೊ ನಿಮಗೇನಾಗುತ್ತೆ 0 ಇಂದ ಟೌ ಎನ್ವರೆಗೂ ಏನಿರುತ್ತೆ ಎಕ್ಸ್ ಇರುತ್ತೆ, ಇಲ್ಲೇನಿರುತ್ತೆ ವೈನೂ ಇರುತ್ತೆ. ಟೌ ಎನ್ನಿಂದ ಮುಂದಕ್ಕೆ ಏನು ಬರುತ್ತೆ ನಿಮಗೆ ವೈ ಮಾತ್ರ ಇರುತ್ತೆ, ಎಕ್ಸ್ ಇರಲ್ಲ. ಓಕೆ, ಸೊ ದಿಸ್ ವಿಲ್ ಬಿ ಫೈಂಡಿಂಗ್ ದಟ್. ಓಕೆ, ಸೊ ಫಸ್ಟಿಗೆ ಏನು ಮಾಡ್ತೀರಾ ಎಕ್ಸಿಂದು ಮೀನ್ ಮತ್ತು ವೇರಿಯನ್ಸ್ ಫೈಂಡ್ ಔಟ್ ಮಾಡಿ. ಸೊ ಎಕ್ಸಿಂದು ವೇರಿಯನ್ಸ್ ಫೈಂಡ್ ಔಟ್ ಮಾಡೋಕ್ಕೆ 0 ಸಬ್ಸ್ಟಿಟ್ಯೂಟ್ ಮಾಡಿ, ಹಂಗಾಗಿ ನಿಮಗೆ ಎಷ್ಟು ಬರುತ್ತೆ 10 ಬರುತ್ತೆ. ಮೀನ್ ಎಷ್ಟಿರುತ್ತೆ ಮೀನ್ ವುಡ್ ಬಿ 0. ಓಕೆ, ನೆಕ್ಸ್ಟ್ಗೆ ವೈದು ಮೀನ್ ಮತ್ತು ವೇರಿಯನ್ಸ್ನ ಫೈಂಡ್ ಔಟ್ ಮಾಡಿ. ಸೊ ಮೀನ್ 0 ಬರುತ್ತೆ, ಇಲ್ಲಿ ಟೌ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ 13 ಬರುತ್ತೆ ನಿಮಗೆ ಆರ್ ವೈ ಆಫ್ ಟೌ. ನೆಕ್ಸ್ಟ್ ಏನು ಬರಬೇಕು
ಸೊ ಝೀರೋ ಟು ಟೌ ಎನ್ ಅಲ್ವಾ, ಝೀರೋ ಟು ಟೌ ಎನ್ ಎಷ್ಟಿದೆ, ಝೀರೋ ಟು ಟೌ ಎಷ್ಟಿದೆ, ಎಕ್ಸ್ ಪ್ಲಸ್ ವೈ ಅಂತ ಇದೆ. ಸೊ ಎಕ್ಸ್ ಪ್ಲಸ್ ವೈ ಅಂತ ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ಉಳಿದಿದ್ದ ಕಡೆ ಇದರಿಂದ ಮುಂದಕ್ಕೆ, ಓಕೆ, ಇದರಿಂದ ಮುಂದಕ್ಕೆ ಏನಿದೆ, ವೈ ಮಾತ್ರ ಇದೆ, ಇಲ್ಲಿ ಎಕ್ಸ್ ಇಲ್ಲ. ಓಕೆ, ಹಂಗಾಗಿ ಏನಂತ ಹಾಕೊಳ್ತೀರಾ, ಇದು 13 ಸೈನ್ ಒಮೆಗಾ ಬಿ ಟೌ ಡಿವೈಡ್ ಬೈ ಒಮೆಗಾ ಅದರ್ವೈಸ್ ಅಂತ ಬರೀರಿ. ಓಕೆ, ಇದು ಬೇಕಾದ್ರೆ ರೇಂಜ್ ಬೇಕಾದ್ರೆ ಇಲ್ಲಿಂದ ಬೇಕಾದ್ರೆ ಬರ್ಕೊಳ್ಳಿ. ಸೊ ಫಾರ್ tau is greater than tau n, for tau is greater than tau n, okay, and less than 2 pi by wb ಇಷ್ಟು ಬರುತ್ತೆ ಅಂತ ಬರ್ಕೊಳ್ಳಿ. ಓಕೆ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಿಮಗೆ ಎಷ್ಟು ಬರುತ್ತೆ, y ಬರುತ್ತೆ. ಈ ಥರನಾದರೂ ಬರ್ಕೊಳ್ಳಿ. ಓಕೆ, ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ದಿಸ್ ಆಸ್ ಅದರ್ವೈಸ್ ಅಂತನಾದರೂ ಬರೀರಿ. ಓಕೆ, ಇಟ್ ಡಿಪೆಂಡ್ಸ್ ಅಪಾನ್ ಯು. ಓಕೆ, ಹಿಂಗೆ ಬರೆದ್ರು ನಡೆಯುತ್ತೆ, ಹಿಂಗೆ ಬರೆದ್ರು ನಡೆಯುತ್ತೆ. ಓಕೆ, ಐ ಕ್ಲಿಯರ್ ವಿತ್ ದಟ್? ಇದು ರೇಂಜ್ ಗೊತ್ತಾಯ್ತಾ ಇದೆ ಹೆಂಗೆ ಅಂತ? ಹಲೋ ಹಲೋ Yes, sir. Okay, so these are the kinds of problems which you need to solve. Okay, ನೆಕ್ಸ್ಟ್ ಏನಿದೆ, ಟೋಟಲ್ ಪವರ್ ಅಂದರೆ ಏನು, ಇಲ್ಲಿ ಝೀರೋ ಹಾಕಿ ಟೋಟಲ್ ಪವರ್ ಸಿಗುತ್ತೆ. ಡಿ ಸಿ ಪವರ್ ಝೀರೋ ಇರುತ್ತೆ. ಎ ಸಿ ಪವರ್ ಏನು, ಟೋಟಲ್ ಪವರ್ ಮೈನಸ್ ಡಿ ಸಿ ಪವರ್, ದಟ್ ವಿಲ್ ಬಿ ಯೋರ್ ಎ ಸಿ ಪವರ್. ಓಕೆ, ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ವಾಟ್, ಅಡಿಷನ್. ಓಕೆ, ನೆಕ್ಸ್ಟಿಗೆ ಕ್ರಾಸ್ ಕೋರಿಲೇಷನ್ದು ಪ್ರಾಬ್ಲಮ್ಸ್ ನೋಡೋಣ. ಸೊ ಹಿಯರ್ a random process x of t is a autocorrelate function, ಇದೊಂದು rx of tau ಅಂತ ಕೊಟ್ಟಿದ್ದಾರೆ. ರ್ಯಾಂಡಮ್ ಪ್ರೋಸೆಸ್ y of t is given by what, ಒಂದು ಫಂಕ್ಷನ್ ಕೊಟ್ಟಿದ್ದಾರೆ x of t minus 3 ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಆಟೋ ಕೋರಿಲೇಷನ್ ಆಫ್ y of t, ಇದು ಆರ್ ವೈ ಆಫ್ ಟೌ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ವಾಟ್ ಆರ್ ದ ಟೋಟಲ್ ಪವರ್, ಡಿ ಸಿ ಪವರ್, ಎ ಸಿ ಪವರ್ ಫೈಂಡ್ ಔಟ್ ಮಾಡಬೇಕು. ಯಾವುದ್ದು, y of t ಇದು, ಎಕ್ಸ್ ಇಂದಲ್ಲ, y of t ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ವಾಟ್ ಈಸ್ ದ ಕ್ರಾಸ್ ಕೋರಿಲೇಷನ್, ಯಾವುದಕ್ಕೆ, ಎಕ್ಸ್ ಮತ್ತು ವೈ ಇದು ಕ್ರಾಸ್ ಕೋರಿಲೇಷನ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೆ ಫಸ್ಟು ನೀವು ಮೀನ್ ಮತ್ತು ವೇರಿಯನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಆರ್ ಎಕ್ಸ್ ಆಫ್ ಟೌ ಕೊಟ್ಟಿದ್ರಲ್ಲ ಅದು, ಸೊ ಆರ್ ಎಕ್ಸ್ ಆಫ್ ಟೌ ಕೊಟ್ಟಿದ್ದಾರೆ. ಇದ್ರದ್ದು ಮೀನ್ ಎಷ್ಟು ಬರುತ್ತೆ, ಯೂಶಲಿ ಝೀರೋ ಬರುತ್ತೆ. ಸೊ ನ್ಯೂ ಎಕ್ಸ್ ಸ್ಕ್ವೇರ್ ಅದ್ರ ಮೀನ್ ಎಷ್ಟು ಬರುತ್ತೆ, ಝೀರೋ ಬರುತ್ತೆ. ನೆಕ್ಸ್ಟ್ ವೇರಿಯನ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಹೇಳಿ, ಇಲ್ಲಿ ಝೀರೋ ಸಬ್ಸ್ಟಿಟ್ಯೂಟ್ ಮಾಡಿ. ಆ ವೇರಿಯನ್ಸ್ ನಿಮಗೆ 15 ಇಂಟು 1 ಎಷ್ಟು ಬರುತ್ತೆ, 15 ಅಂತ ಬರುತ್ತೆ. ಸೊ ಆರ್ ಎಕ್ಸ್ ಆಫ್ ಟೌ ಇಂದ ಮೀನ್ ಮತ್ತು ವೇರಿಯನ್ಸ್ನ ಫೈಂಡ್ ಔಟ್ ಮಾಡಿದ್ರು ಅಲ್ವಾ. ನೆಕ್ಸ್ಟಿಗೆ ಏನು ಕೊಟ್ಟಿದ್ದಾರೆ ಅವರು, y ಆಫ್ ಟಿ ಈಸ್ ಈಕ್ವಲ್ ಟು, ಇಲ್ಲಿ ಕೊಟ್ಟಿದ್ದಾರೆ y ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಮೈನಸ್ 3 ಅಂತ ಕೊಟ್ಟಿದ್ದಾರೆ. ಓಕೆ, ಯು ಮೇಕ್ ಯೂಸ್ ಆಫ್ ದಟ್ ಈಕ್ವೇಷನ್, y ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಮೈನಸ್ 3. ಇದಕ್ಕೆ ಎಕ್ಸ್ಪೆಕ್ಟೇಷನ್ ಆಪರೇಟರ್ನ ಅಪ್ಲೈ ಮಾಡಿ. ಓಕೆ, ಇದಕ್ಕೆ ಎಕ್ಸ್ಪೆಕ್ಟೇಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ಪೆಕ್ಟೇಷನ್ ಆಫ್ y ಆಫ್ ಟಿ ಅಂದರೆ ಏನಾಗುತ್ತೆ, ನ್ಯೂ y ಆಯಿತಾ. ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಅಂದರೆ ಏನು, ನ್ಯೂ ಎಕ್ಸ್ ಆಯಿತಾ. ಇದು ಕಾನ್ಸ್ಟೆಂಟ್ ಮೇಲೆ ಎಕ್ಸ್ಪೆಕ್ಟೇಷನ್ ಆಪರೇಟರ್ ಅಪ್ಲೈ ಮಾಡೋಕ್ಕಾಗಲ್ಲ, ಹಂಗಾಗಿ -3 ಅಂತ ಹಾಗೆ ಇಟ್ಕೊಳ್ತೀರ ಆಯಿತಾ. ಸೊ ಇಷ್ಟಾದರೆ ಎಷ್ಟು ಬಂತಲ್ವಾ, ನ್ಯೂ ಎಕ್ಸ್ ನಿಮಗೆ ಗೊತ್ತಿದೆ, ಇಲ್ಲಿಂದ ಈ ಈಕ್ವೇಷನ್ ಎಷ್ಟು ಬಂದಿದೆ, 0 -3. ಹಾಗಾಗಿ ನಿಮಗೆ ಮೀನ್ ಆಫ್ ವೈ ಎಷ್ಟು ಬಂತು, -3 ಬಂತು. ನೆಕ್ಸ್ಟ್ ವೇರಿಯನ್ಸ್ ಆಫ್ ವೈ, ಓಕೆ, ವೇರಿಯನ್ಸ್ ಆಫ್ ವೈ ವಿಲ್ ಬಿ ಈಕ್ವಲ್ ಟು ವೇರಿಯನ್ಸ್ ಆಫ್ ಎಕ್ಸ್ ಸ್ಕ್ವೇರ್. ಓಕೆ, ಇದು ವೇರಿಯನ್ಸ್ ಮೀನ್ ಅಕಸ್ಮಾತ್ 0 ಇತ್ತು ಅಂದರೆ ಇದ್ರ ಮೀನು ಅದ್ರ ಮೀನು ಎರಡು ಮೀನು 0 ಇದಲ್ವಾ, ಹಂಗಾಗಿ ಇಲ್ಲೇನು ಡಿಪೆಂಡ್ ಆಗುತ್ತೆ ನೋಡಿ, ಇದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಏನಾಗುತ್ತೆ, ಇದು ಕಾನ್ಸ್ಟೆಂಟ್ ಇದೆ, ಹಂಗಾಗಿ ವೇರಿಯನ್ಸ್ ಆಫ್ ದಿಸ್ ವುಡ್ ಬಿ ಈಕ್ವಲ್ ಟು ವೇರಿಯನ್ಸ್ ಆಫ್ ದಿಸ್ ಅಲ್ವಾ. ವೇರಿಯನ್ಸ್ ಆಫ್ ವೈ ಈಸ್ ಈಕ್ವಲ್ ಟು ವೇರಿಯನ್ಸ್ ಆಫ್ ಎಕ್ಸ್, ಸೊ ದಟ್ ವುಡ್ ಬಿ ಈಕ್ವಲ್ ಟು 15. ಇಷ್ಟ ಆಯ್ತಲ್ವಾ. ಸೊ ಫಸ್ಟಿಗೆ ಏನು ಫೈಂಡ್ ಔಟ್ ಮಾಡ್ತೀರಾ, ಮೀನ್ ಆಫ್ ಎಕ್ಸ್ ಆ್ಯಂಡ್ ವೇರಿಯನ್ಸ್ ಆಫ್ ಎಕ್ಸ್. ನೆಕ್ಸ್ಟ್ ಮೀನ್ ಆಫ್ ವೈ ಮತ್ತು ವೇರಿಯನ್ಸ್ ಆಫ್ ವೈನ ಫೈಂಡ್ ಔಟ್ ಮಾಡಿ. ಓಕೆ, ಅದು ಕ್ಲಿಯರ್ ವಿತ್ ದಟ್, ಇಷ್ಟು ಗೊತ್ತಾಗಿದೆ ಅಲ್ವಾ. ಹಲೋ, ಕ್ಲಿಯರ್? ಓಕೆ, ನೆಕ್ಸ್ಟಿಗೆ ಏನು ಮಾಡಬೇಕು, ನಾವು ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್. ವಾಟ್ ಈಸ್ ದ ಆಟೋಕೋಲೇಷನ್ ಫಂಕ್ಷನ್ ಆಫ್ ವೈ ಆಫ್ ಟಿ. ಸೊ ಇವಾಗ ಏನು ಮಾಡಿದ, ಆಟೋಕೋಲೇಷನ್ ಆಫ್ ವೈ ಆಫ್ ಟಿ ಫೈಂಡ್ ಮಾಡಿ. ಎಕ್ಸ್ಪೆಕ್ಟೇಷನ್ ಆರ್ ವೈ ಆಫ್ ಟೌ ಅಂದ್ರೇನು, ಎಕ್ಸ್ಪೆಕ್ಟೇಷನ್ ಆಫ್ ವೈ ಆಫ್ ಟಿ ಇಂಟು ವೈ ಆಫ್ ಟಿ ಪ್ಲಸ್ ಟೌ ಅಂತ ಬರುತ್ತೆ. ಬಟ್ ವಾಟ್ ಈಸ್ ವೈ ಆಫ್ ಟಿ, ಅವರೇ ಕೊಟ್ಟಿದ್ದಾರೆ. ವೈ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ -3 ಅಂತ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಟಿ ಜಾಗದಲ್ಲಿ ಟಿ ಪ್ಲಸ್ ಟೌ ಹಾಕೊಳ್ಳಿ, ಎಕ್ಸ್ ಆಫ್ ಟಿ ಪ್ಲಸ್ ಟೌ -3. ಇದೆರಡು ಲೀನಿಯರ್ ಇದೆ ಅಲ್ವಾ, ಸೊ ಇದೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಅವಾಗ ಏನು ಬರುತ್ತೆ, ಈ ಥರ ಬರುತ್ತೆ. ಇದ್ರ ಮೇಲೆ ಏನು ಮಾಡ್ತೀರಾ, ಎಕ್ಸ್ಪೆಕ್ಟೇಷನ್ ಅಪ್ಲೈ ಮಾಡಿದಿರಲ್ಲ,
ಸೊ ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂದ್ರೇನು ಆರ್ ಎಕ್ಸ್ ಆಫ್ ಟೌ ಬರುತ್ತೆ. ಮೈನಸ್ ತ್ರೀ ಇಂಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಅಂದ್ರೇನು ನ್ಯೂ ಎಕ್ಸ್. ಮೈನಸ್ ತ್ರೀ ಇಂಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂದ್ರೆ ಏನು ಬರುತ್ತೆ ನ್ಯೂ ಎಕ್ಸೇ ಬರುತ್ತೆ. ಓಕೆ, ಪ್ಲಸ್ ಹೊರಗಡೆ ಎಷ್ಟಿದೆ 9 ಇದೆ, ಇಷ್ಟು ಆಯ್ತಲ್ವಾ. ಸೊ ನಿಮಗೆ ಮೀನ್ ಆಫ್ ಎಕ್ಸ್ ಎಷ್ಟಿದೆ ಹೇಳಿ, ಇದು 0 ಇದೆ, ಹಂಗಾಗಿ ಇದು 0 ಆಗುತ್ತೆ, ಇದು 0 ಆಗುತ್ತೆ. ಸೊ ವಾಟ್ ಈಸ್ ಯುವರ್ ಆರ್ ಎಕ್ಸ್ ಆಫ್ ಟೌ? ಆರ್ ಎಕ್ಸ್ ಆಫ್ ಟೌ ಇಸ್ ಈಕ್ವಲ್ ಟು ಆರ್ ಎಕ್ಸ್ ಆಫ್, ಇಲ್ಲ ಆರ್ ಎಕ್ಸ್ ಅಲ್ಲ ಇದು, ಸಾರಿ, ಇದು ಆರ್ ವೈ ಆಫ್ ಟೌ ಆಗಬೇಕು. ಸೊ ಯರ್ ಆರ್ ವೈ ಆಫ್ ಟೌ ಈಸ್ ಈಕ್ವಲ್ ಟು ವಾಟ್, ಆರ್ ಎಕ್ಸ್ ಆಫ್ ಟೌ ಪ್ಲಸ್ 9 ಅಂತ ಬರುತ್ತೆ. ಓಕೆ, ಕ್ಲಿಯರ್ ವಿತ್ ದಟ್? ಹಲೋ, Yes, sir. ಓಕೆ. Sir. ನೆಕ್ಸ್ಟ್ ಇದು ಆರ್ ಎಕ್ಸ್ ಆಫ್ ಟೌ ಅವರೇ ಕೊಟ್ಟಿದ್ದಾರೆ. ವಾಟ್ ಇಸ್ ದಟ್ ಈಕ್ವೇಷನ್? 15 ಇಂಟು ಎಕ್ಸ್ಪೋನೆನ್ಷಿಯಲ್ ಆಫ್ -2/ಟೌ ಅಂತ ಅವರೇ ಕೊಟ್ಟಿದ್ದಾರೆ. ಆ ಈಕ್ವೇಷನ್ನ ಬರ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆರ್ ಎಕ್ಸ್ ಆಫ್ ಟೌ ಅಂದರೆ ಈ ವ್ಯಾಲ್ಯೂ ಕೊಟ್ಟಿದ್ದಾರೆ 15 ಇಂಟು, ಅದನ್ನು ಇಲ್ಲಿ ಬರ್ಕೊಳ್ಳಿ. ಓಕೆ, ಸೊ ನಿಮಗೆ ಇವಾಗ ಆರ್ ವೈ ಆಫ್ ಟೌ ಬಂತು. ಆರ್ ವೈ ಆಫ್ ಟೌ ಬಂತು ಅಂದರೆ ಇದರಿಂದ ಪವರ್ ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ. ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ, ನಿಮಗೆ ಟೋಟಲ್ ಪವರ್ ಸಿಗುತ್ತೆ. ನೆಕ್ಸ್ಟು ಡಿ ಸಿ ಪವರ್ ಬೇಕು ಅಂದರೆ ಆಸ್ ದಿಸ್ ಟೆಂಡ್ಸ್ ಟು 0 ಅಂದರೆ ಇವಾಗ ಏನಾಗುತ್ತೆ, ಇಲ್ಲಿ ಟೌ ಇರುತ್ತಲ್ಲ ಇದೇನಾಗ್ಬಿಡುತ್ತೆ 0 ಆಗುತ್ತೆ. ಆಸ್ ಟೌ ಟೆಂಡ್ಸ್ ಟು 0, ಇದ್ರ ಜೊತೆ ಏನೊಂದು ಕಾನ್ಸ್ಟೆಂಟ್ ಟರ್ಮ್ ಇತ್ತಲ್ವ, ಆ ಕಾನ್ಸ್ಟೆಂಟ್ ಟರ್ಮ್ ಮಾತ್ರ ಉಳ್ಕೊಳ್ಳುತ್ತೆ ಇಲ್ಲಿ, ಆಯಿತಾ. ಸೊ ನೆಕ್ಸ್ಟ್ ಎ ಸಿ ಪವರ್ ಇಸ್ ಈಕ್ವಲ್ ಟು ವಾಟ್, ಟೋಟಲ್ ಪವರ್ ಮೈನಸ್ ಡಿ ಸಿ ಪವರ್. 24 ಮೈನಸ್ 9 ಎಷ್ಟು ಉಳಿಯುತ್ತೆ ನಿಮಗೆ 15 ಅಂತ ಉಳಿಯುತ್ತೆ. ಓಕೆ, ಸೊ ದಿಸ್ ಆಲ್ ಬಿ ಕ್ಯಾಲ್ಕುಲೇಟಿಂಗ್ ದ ಟೋಟಲ್ ಪವರ್, ಡಿ ಸಿ ಪವರ್ ಆ್ಯಂಡ್ ಎ ಸಿ ಪವರ್. ಓಕೆ, ಕ್ಲಿಯರ್ ವಿತ್ ದಟ್? Yes, sir. Okay, next again we need to find the cross correlation. Cross correlation ಅಂದರೆ ಆರ್ ಎಕ್ಸ್ ವೈ ಆಫ್ ಟೌ ಏನು ಚೇಂಜ್ ಇಲ್ಲ. ಫಸ್ಟ್ನೇದು ಏನಿರಬೇಕು ಎಕ್ಸ್ ಇರಬೇಕು, ಎರಡನೇದು ಏನಿರಬೇಕು ವೈ ಇರಬೇಕು ಅಷ್ಟೇ. ಎಕ್ಸ್ ಆಫ್ ಟಿ ಇಂಟು ವೈ ಆಫ್ ಟಿ ಪ್ಲಸ್ ಟೌ. ಸೊ ಎಕ್ಸ್ ಆಫ್ ಟಿ ಅಂದರೆ ಎಕ್ಸ್ ಆಫ್ ಟಿ ಅಂತಲೇ ಬರ್ಕೊಳ್ತೀರಾ. ವೈ ಆಫ್ ಟಿ ಅಂದ್ರೆ ಏನು ಹೇಳಿ, ವೈ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಪ್ಲಸ್ 3 ಅಂತ ಕೊಟ್ಟಿದ್ದಾರಲ್ಲ, ಬಟ್ ಟಿ ಪ್ಲಸ್ ಟೌ ಇದೆ, ಹಂಗಾಗಿ ಎಕ್ಸ್ ಆಫ್ ಟಿ ಪ್ಲಸ್ ಟೌ ಮೈನಸ್ 3 ಅಂತ, ಪ್ಲಸ್ ಅಲ್ಲ ಸಾರಿ, ಇದು ಮೈನಸ್, ಎಕ್ಸ್ ಆಫ್ ಟಿ ಪ್ಲಸ್ ಟೌ ಮೈನಸ್ 3 ಅಂತ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಮೈನಸ್ 3 ಇಂಟು ಎಕ್ಸ್ ಆಫ್ ಟೌ ಬರುತ್ತೆ. ಎಕ್ಸ್ಪೆಕ್ಟೇಷನ್ ಆಪ್ರೇಟರ್ ಅಪ್ಲೈ ಮಾಡಿ. ಸೊ ಆರ್ ಎಕ್ಸ್ ಆಫ್ ಟೌ ಬರುತ್ತೆ ಇದು. ಓಕೆ, ಮೈನಸ್ 3 ಇಂಟು ನ್ಯೂ ಎಕ್ಸ್ ಬರುತ್ತೆ. ದ ಮೀನ್ ಆಫ್ ಎಕ್ಸ್ ಇಸ್ ವಾಟ್ 0, ಇದು ಹೊರಟೋಗುತ್ತೆ. ಹಂಗಾಗಿ ಏನಾಗುತ್ತೆ, ಆರ್ ಎಕ್ಸ್ ವೈ ಆಫ್ ಟೌ ಇಸ್ ಈಕ್ವಲ್ ಟು ಆರ್ ಎಕ್ಸ್ ಆಫ್ ಟೌ ಅಂತ ಬರುತ್ತೆ. ಓಕೆ, ಕ್ಲಿಯರ್ ವಿತ್ ದಟ್ ಕ್ರಾಸ್ ಕೊರಿಲೇಷನ್? Yes, sir. ಓಕೆ, ನೆಕ್ಸ್ಟ್ ಸೊ ಇದನ್ನು ಬರ್ಕೊಳ್ಳಿ ಅಷ್ಟೇ. ಆರ್ ಎಕ್ಸ್ ವೈ ಆಫ್ ಟೌ ಇಸ್ ಈಕ್ವಲ್ ಟು ಆರ್ ಎಕ್ಸ್ ಆಫ್ ಟೌ ಅಂತ ಕೊಟ್ಟಿದ್ರು, ಇದು ಈಕ್ವೇಷನ್ ಕ್ವೆಶ್ಚನಲ್ಲೇ ಕೊಟ್ಟಿದ್ರು, ಅದನ್ನು ಇಲ್ಲಿ ಬರ್ದ್ಬಿಡಿ ಅಷ್ಟೇ. ಓಕೆ, ಸೊ ದಿಸ್ ಇಸ್ ಆಲ್ ಬಿ ಸಾಲ್ವಿಂಗ್ ದ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಅದೇ ಥರ. ಸೊ ಏನು ಕೊಟ್ಟಿದ್ದಾರೆ, ಸೊ ರ್ಯಾಂಡಮ್ ಪ್ರೋಸೆಸ್ ಎಕ್ಸ್ ಆಫ್ ಟಿ ಎಸ್ ದ ಆಟೋಕೊಲೇಷನ್ ಫಂಕ್ಷನ್ ಅವರೇ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ವೈ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಮೈನಸ್ 4 ಕೊಟ್ಟಿದ್ದಾರೆ. ಹೋದ ಸತಿ ಏನು ಕೊಟ್ಟಿದ್ರು, ಎಕ್ಸ್ ಆಫ್ ಟಿ ಮೈನಸ್ 3 ಕೊಟ್ಟಿದ್ರು. ಈ ಸತಿ ಏನು ಕೊಟ್ಟಿದ್ದಾರೆ, ಎಕ್ಸ್ ಆಫ್ ಟಿ ಮೈನಸ್ 4 ಅಂತ ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ಸೇಮ್ ಅದೇ ಥರ. ಸೊ ಫಸ್ಟಿಗೆ ಏನು ಮಾಡ್ತೀರಾ, ಆರ್ ಎಕ್ಸ್ ಆಫ್ ಟೌ ಇಂದು ಮೀನ್ ಮತ್ತು ವೇರಿಯನ್ಸ್ ಫೈಂಡ್ ಔಟ್ ಮಾಡ್ತೀರಾ. ನೆಕ್ಸ್ಟ್ ಈ ಇಕ್ವೇಷನ್ ಯೂಸ್ ಮಾಡಿಬಿಟ್ಟು ವೈ ಇಂದು ಮೀನ್ ಮತ್ತು ವೇರಿಯನ್ಸ್ ಫೈಂಡ್ ಔಟ್ ಮಾಡ್ತೀರಾ ಅಲ್ವಾ. ಸೊ ಚೆಕ್ ಓವರ್ ಹಿಯರ್. ಸೊ ಆರ್ ಎಕ್ಸ್ ಆಫ್ ಟೌ ಯೂಸ್ ಮಾಡಿಬಿಟ್ಟು ಫಸ್ಟು ಮೀನ್ ಮತ್ತು ವೇರಿಯನ್ಸ್ನ ಫೈಂಡ್ ಔಟ್ ಮಾಡ್ತೀರಾ. ನೆಕ್ಸ್ಟ್ ಕೊಟ್ಟಿರೋ ವೈ ಆಫ್ ಟಿ ಯೂಸ್ ಮಾಡಿಬಿಟ್ಟು ಮೀನ್ ಮತ್ತು ವೇರಿಯನ್ಸ್ನ ಫೈಂಡ್ ಔಟ್ ಮಾಡ್ತೀರಾ. ಓಕೆ, ಎರಡರದ್ದು ವೇರಿಯನ್ಸ್ ಸೇಮ್ ಇರುತ್ತೆ ಯಾವಾಗಲೂ. ಓಕೆ, ಬಿಕಾಸ್ ಮೀನ್ ಇಸ್ ಈಕ್ವಲ್ ಟು 0, ಎರಡು ವೇರಿಯನ್ಸು ಸೇಮ್ ಇರುತ್ತೆ. ಸೊ ಎಕ್ಸ್ ಮತ್ತು ವೈದು ಮೀನ್ ಮತ್ತು ವೇರಿಯನ್ಸ್ ಫೈಂಡ್ ಔಟ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಆಟೋ ಕೊರಿಲೇಷನ್ ಆಫ್ ವೈ ಆಫ್ ಟಿ. ಸೊ ಇಟ್ಸ್ ಈಕ್ವಲ್ ಟು ವಾಟ್, ವೈ ಆಫ್ ಟಿ ಇಂಟು ವೈ ಆಫ್ ಟಿ ಪ್ಲಸ್ ಟೌ. ಸೊ ವಾಟ್ ಈಸ್ ವೈ ಆಫ್ ಟಿ, ಎಕ್ಸ್ ಆಫ್ ಟಿ ಮೈನಸ್ 4 ಇದು ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ, ಎಕ್ಸ್ ಆಫ್ ಟಿ ಪ್ಲಸ್ ಟೌ ಮೈನಸ್ 4 ಆಗುತ್ತೆ. ಸೊ ಇದು ಎರಡು ಲೀನಿಯರ್ ಇರೋದ್ರಿಂದ ಎರಡು ಮಲ್ಟಿಪ್ಲೈ ಮಾಡಿ, ಇಷ್ಟು ಟರ್ಮ್ಸ್ ಬರುತ್ತೆ. ಎಕ್ಸ್ಪೆಕ್ಟೇಷನ್ ಅಪ್ಲೈ ಮಾಡಿ. ಇದೇನು ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂದರೆ ಆರ್ ಎಕ್ಸ್ ಆಫ್ ಟೌ, ಇದು ಮ್ಯೂ ಎಕ್ಸ್, ಇದೆಷ್ಟು ಮೀನ್. ಓಕೆ, ಸೊ ಮೀನ್ ವಿಲ್ ಬಿ ವಾಟ್ 0 ಫಾರ್ ಎಕ್ಸ್, ಇದು ಎರಡು ಏನಾಗುತ್ತೆ 0 ಆಗುತ್ತೆ. ಉಳಿದಿದ್ದೆಷ್ಟು ನಿಮಗೆ ಆರ್ ವೈ ಆಫ್ ಟೌ ಇಸ್ ಈಕ್ವಲ್ ಟು ವಾಟ್, ಆರ್ ಎಕ್ಸ್ ಆಫ್ ಟೌ ಪ್ಲಸ್ 16 ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟಿಗೆ ವಿ ನೀಡ್ ಟು ಫೈಂಡ್ ಔಟ್ ವಾಟ್. ಸೊ ಇಲ್ಲಿಗೆ ಆ ಟೋಟಲ್ ಪವರ್ ಆಫ್ ಫೈಂಡ್ ಔಟ್ ಮಾಡಬೇಕಂದ್ರೆ ಇಲ್ಲಿಗೆ ಏನು ಹಾಕಬೇಕು, 0 ಹಾಕಬೇಕು. ಆರ್ ಎಕ್ಸ್ ಆಫ್ 0 ಅಂದರೆ ಆರ್ ವೈ ಆಫ್ 0 ಇಸ್ ಈಕ್ವಲ್ ಟು ಆರ್ ಎಕ್ಸ್ ಆಫ್ 0 ಪ್ಲಸ್ 16 ಅಂತ ಬರುತ್ತೆ. ಆರ್ ಎಕ್ಸ್ ಆಫ್ 0 ಅಂತ ಎಷ್ಟು ಬರುತ್ತೆ, 10 ಬರುತ್ತೆ, ಪ್ಲಸ್ 16, ದಿಸ್ ವಿಲ್ ಬಿ 26.
ಸೊ ದಿಸ್ ಇಸ್ ಯೋರ್ ಟೋಟಲ್ ಪವರ್. ನೆಕ್ಸ್ಟ್ ಡಿ ಸಿ ಪವರ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ವೈ ಆಫ್ ಟಿ, ಆರ್ ವೈ ಆಫ್ ಟಿ ಇದೆಯಲ್ಲ, ಸೊ ಅಟ್ ಇದನ್ನು ಆಸ್ ಟೌ ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಇದು ಝೀರೋ ಆಗಿಬಿಡುತ್ತಾ, ಸೊ ದಿಸ್ ಗೆಟ್ಸ್ ಝೀರೋ, ಬಟ್ ಎಕ್ಸ್ಟ್ರಾ ಏನಿದೆ 16 ಅನ್ನೋದು ಇದೆ, ಹಂಗಾಗಿ ಇದೇನಾಗುತ್ತೆ, ದಿಸ್ ಇಸ್ ಯೋರ್ ಡಿ ಸಿ ಟರ್ಮ್. ಸೊ ನೆಕ್ಸ್ಟಿಗೆ ಎ ಸಿ ಪವರ್ ಅಂತ ಹೇಳಿದ್ರೆ ಟೋಟಲ್ ಪವರ್ ಮೈನಸ್ ಡಿ ಸಿ ಪವರ್, ಸೊ ದಟ್ ಗಿವ್ಸ್ ಯು ದ ವ್ಯಾಲ್ಯೂ ಆಫ್ 10. ಸೊ ಇದಾದಮೇಲೆ ಕ್ರಾಸ್ ಕೋರಿಲೇಷನ್ ಸೇಮ್ ಅದೇ ಥರ. ಸೊ ಎಕ್ಸ್ಪೆಕ್ಟೇಷನ್ ಇಲ್ಲೇನಿರಬೇಕು, ಫಸ್ಟ್ ಟರ್ಮ್ ಏನಿರಬೇಕು ಎಕ್ಸ್ ಆಫ್ ಟಿ ಇರಬೇಕು, ನೆಕ್ಸ್ಟ್ ಟರ್ಮ್ ಏನಿರಬೇಕು ವೈ ಆಫ್ ಟಿ ಪ್ಲಸ್ ಟೌ ಇರಬೇಕು. ಸೊ ಎಕ್ಸ್ ಆಫ್ ಟಿ ಬರ್ಕೊಳ್ಳಿ, ವೈ ಅಂತ ಹೇಳಿದ್ರೆ ಸೊ ವೈ ಆಫ್ ಟಿ ಇಸ್ ಈಕ್ವಲ್ ಟು ವಾಟ್, ಎಕ್ಸ್ ಆಫ್ ಟಿ ಮೈನಸ್ 4 ಅಂತ ಇದೆ, ಇಲ್ಲಿ ಟಿ ಪ್ಲಸ್ ಟೌ ಇದೆಯಲ್ಲ, ಎಕ್ಸ್ ಆಫ್ ಟಿ ಪ್ಲಸ್ ಟೌ ಮೈನಸ್ 4 ಅಂತ ಬರ್ಕೊಳ್ಳಿ. ಓಕೆ, ಸೊ ಎಕ್ಸ್ಪೆಕ್ಟೇಷನ್ ಆಫ್ ಇದು ಮಲ್ಟಿಪ್ಲೈ ಮಾಡಿ ಇಷ್ಟು ಉಳಿಯುತ್ತೆ. ಇದು ಎಕ್ಸ್ಪೆಕ್ಟೇಷನ್ ಅಪ್ಲೈ ಮಾಡೋದು ಇದೇನಿದೆ, ಆರ್ ಎಕ್ಸ್ ಆಫ್ ಟೌ ಮೈನಸ್ 4 ಇಂಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಅಂತ ಏನಂತ ಅರ್ಥ, ನ್ಯೂ ಎಕ್ಸ್ ಅಂದರೆ ಮೀನ್ ಅಂತ. ಸೊ ಮೀನ್ ನಿಮಗೆ ಎಷ್ಟಿತ್ತು, 0 ಇತ್ತು, ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಆರ್ ಎಕ್ಸ್ ವೈ ಆಫ್ ಟೌ ಇಸ್ ಈಕ್ವಲ್ ಟು ವಾಟ್, ಆರ್ ಎಕ್ಸ್ ಆಫ್ ಟೌ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಯೋರ್ ಕ್ರಾಸ್ ಕೊಲೇಷನ್. ಇದನ್ನು ಕ್ವೆಶನಲ್ಲೇ ಕೊಟ್ಟಿದ್ದಾರೆ, ಹಂಗಾಗಿ ಇಲ್ಲಿ ಬರ್ಕೊಳ್ಳಿ, ದಟ್ ವುಡ್ ಬಿ 10 cos ಒಮೆಗಾ ಸಿ ಟೌ ಆಗಿದೆ. ಓಕೆ, ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಸೊ ಕ್ಲಿಯರ್ ವಿತ್ ದಟ್, ಈ ಟೈಪಿನ ಪ್ರಾಬ್ಲಮ್ ಗೊತ್ತಾಯ್ತಲ್ವಾ? Yes, sir. ಓಕೆ, ನೆಕ್ಸ್ಟ್ ಕೈಂಡ್ ಆಫ್ ಪ್ರಾಬ್ಲಮ್. ಸೊ ಇದು ಅದೇ ಥರ. ಸೊ ಲುಕ್ ಓವರ್ ಹಿಯರ್, ಸೇಮ್ ಅದೇ ಕೊಟ್ಟಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ, ಇನ್ಸ್ಟೆಡ್ ಆಫ್ ಎಕ್ಸ್ ಆಫ್ ಟಿ ಮೈನಸ್ 4 ಎಕ್ಸ್ ಆಫ್ ಟಿ ಮೈನಸ್ 2 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಆಲ್ಸೋ ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್. ಸೊ ಫಸ್ಟ್ ಏನು ಮಾಡ್ತೀರಾ, ಎಕ್ಸ್ ಆಫ್ ಟೌ ಇಂದ ಮೀನ್ ಮತ್ತು ವೇರಿಯನ್ಸ್ ಫೈಂಡ್ ಔಟ್ ಮಾಡ್ತೀರಾ. ನೆಕ್ಸ್ಟು ವೈ ಇಂದ ಮೀನ್ ಮತ್ತು ವೇರಿಯನ್ಸ್ ಫೈಂಡ್ ಔಟ್ ಮಾಡ್ತೀರಾ. ನೆಕ್ಸ್ಟ್ ಆಟೋ ಕೊಲ್ಯೂಷನ್ಗೆ ಎಕ್ಸ್ಪೆಕ್ಟೇಷನ್ ಆಫ್ ವೈ ಆಫ್ ಟಿ ಇಂಟು ವೈ ಆಫ್ ಟಿ ಪ್ಲಸ್ ಟೌ ಇದೆ. ವೈ ಆಫ್ ಟಿಗೆ ಅವರೇ ಕೊಟ್ಟಿದ್ದಾರೆ ಎಕ್ಸ್ ಆಫ್ ಟಿ ಮೈನಸ್ 2, ಇದು ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ಪೆಕ್ಟೇಷನ್ ಅಪ್ಲೈ ಮಾಡಿ ಆರ್ ವೈ ಆಫ್ ಟೌ ಬರುತ್ತೆ. ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, ಟೋಟಲ್ ಪವರ್ ಬರುತ್ತೆ. ಸೊ ನೆಕ್ಸ್ಟ್ ಡಿ ಸಿ ಪವರ್ಗೆ ಆಸ್ ಟಿ ಟೆನ್ಸ್ ಟು ಇನ್ಫಿನಿಟಿ, ಇದು 0 ಆಗಿಬಿಡುತ್ತೆ, ಹಂಗಾಗಿ ಉಳಿಯೋದು 4 ಆಗುತ್ತೆ. 17 ಮೈನಸ್ 4 ಅಂದರೆ ದಟ್ ಗಿವ್ಸ್ ಯು ದ ಎ ಸಿ ಪವರ್. ಓಕೆ, ಸೊ ದಿಸ್ ಆಲ್ಮೋಸ್ಟ್ ಸಿಮಿಲರ್ ಟು ದ ಪ್ರೀವಿಯಸ್. ಕ್ರಾಸ್ ಕೊಲ್ಯೂಷನ್ ಅಂದರೆ ಎಕ್ಸ್ ವೈ ಬರೀಬೇಕು. ಓಕೆ, ದಟ್ ವಿಲ್ ಬಿ ಈಕ್ವಲ್ ಟು ಅಗೇನ್ ಆರ್ ಎಕ್ಸ್ ಆಫ್ ಟೌ. ಓಕೆ, now let us consider this is different kind of problem. So x of t and y of t are 0 mean jointly wide sense stationary. ಸೊ ಎರಡೂ ಮೀನ್ ಎಷ್ಟಿದೆ 0 ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ, ಆಯಿತಾ. ನೆಕ್ಸ್ಟು ಜಾಯಿಂಟ್ಲಿ ವೈಡ್ ಸೆನ್ಸ್ ಸ್ಟೇಷನರಿ, ರ್ಯಾಂಡಮ್ ಪ್ರೋಸೆಸ್ ಝೆಡ್ ಇಸ್ ಗಿವನ್, ಝೆಡ್ ಆಫ್ ಟಿ ಅಂದ್ರೆ ಏನಂತ ಅರ್ಥ, 3 ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ವೈ ಆಫ್ ಟಿ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ಬೇಕು ನೀವು, ಆರ್ ಝೆಡ್ ಆಫ್ ಟೌ. ನೆಕ್ಸ್ಟು ಇದು ಆಟೋ ಕೊರಿಲೇಷನ್ ಆಯಿತಾ ಝೆಡ್ ಇಂದು, ಇದೇನು ಆರ್ ಝೆಡ್ ಎಕ್ಸ್ ಕ್ರಾಸ್ ಕೊರಿಲೇಷನ್, ಆರ್ ಎಕ್ಸ್ ಝೆಡ್ ಇದು ಕ್ರಾಸ್ ಕೊರಿಲೇಷನ್ ಎಕ್ಸ್ ಮತ್ತು ಝೆಡ್ ಇಂದು, ಆರ್ ಝೆಡ್ ವೈ, ಸೊ ದಿಸ್ ಆಲ್ಸೋ ಕ್ರಾಸ್ ಕೊರಿಲೇಷನ್, ಆರ್ ವೈ ಝೆಡ್ ಇದು ಏನಿದೆ ದಿಸ್ ಆಲ್ಸೋ ಕ್ರಾಸ್ ಕೊರಿಲೇಷನ್. ಓಕೆ, ಸೊ ಈ ಥರ ಕೊಟ್ಟಾಗ ಇದೇನು ಇದಾಗಂಗಿಲ್ಲ. ಓಕೆ, ಏನು ಕನ್ಫ್ಯೂಸ್ ಆಗಬೇಡಿ, ಒಂದೊಂದೇ ಟರ್ಮ್ ನೋಡ್ತಾ ಹೋಗಿ. ಈ ಆರ್ ಝೆಡ್ ಆಫ್ ಟೌ ಅಂತ ಏನಿದೆ ಆಟೋ ಕೊರಿಲೇಷನ್ ಅಲ್ವಾ, ಎಕ್ಸ್ಪೆಕ್ಟೇಷನ್ ಆಫ್ ಝೆಡ್ ಆಫ್ ಟಿ, ಇಲ್ಲೂ ಝೆಡ್ ಬರಬೇಕು, ಇಲ್ಲೂ ಝೆಡ್ ಬರಬೇಕು, ಝೆಡ್ ಆಫ್ ಟಿ ಇಂಟು ಝೆಡ್ ಆಫ್ ಟಿ ಪ್ಲಸ್ ಟೌ. ಝೆಡ್ ಆಫ್ ಟಿ ಅಂದರೆ ಏನಂತ ಅರ್ಥ, 3 ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ವೈ ಆಫ್ ಟಿ. ಝೆಡ್ ಆಫ್ ಟಿ ಪ್ಲಸ್ ಟೌ ಅಂದರೆ ಏನಾಗ್ತದೆ, 3 ಇಂಟು ಎಕ್ಸ್ ಪ್ಲಸ್ ಟೌ ಪ್ಲಸ್ ವೈ ಆಫ್ ಟಿ ಪ್ಲಸ್ ಟೌ ಅಂತ ಬರ್ಕೊಳ್ಳಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಏನಿದೆ, ಸೊ ದೀಸ್ ಟು ಆರ್ ಲೀನಿಯರ್ ಇಕ್ವೇಷನ್ಸ್ ಅಲ್ವಾ, ಇದೆರಡು ಏನಿದೆ, ಇದು ಒಂದು ಲೀನಿಯರ್ ಇಕ್ವೇಷನು, ಇದು ಲೀನಿಯರ್ ಇಕ್ವೇಷನು, ಎರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇಷ್ಟು ಬರುತ್ತೆ. ಆಮೇಲೆ ಏನು ಮಾಡಿ, ಇದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಆಪ್ರೇಟರ್ ಅಪ್ಲೈ ಮಾಡಿ. ಸೊ ಎಕ್ಸ್ಪೆಕ್ಟೇಷನ್ ಕೆನಾಟ್ ಬಿ ಅಪ್ಲೈಡ್ ಆನ್ ಕಾನ್ಸ್ಟೆಂಟ್ ವರ್ಡ್ ತಗೊಳ್ಳಿ. ಸೊ ಇದು ನೋಡಿ, ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂದರೆ ಏನಾಗುತ್ತೆ, ಆರ್ ಎಕ್ಸ್ ಆಫ್ ಟೌ ಬರುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಆಫ್ ಟಿ ಇಂಟು ವೈ ಆಫ್ ಟಿ ಪ್ಲಸ್ ಟೌ ಅಂದ್ರೆ ಆರ್ ಎಕ್ಸ್ ವೈ ಆಫ್ ಟೌ ಬರುತ್ತೆ. ವೈ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂದ್ರೆ ಬರುತ್ತೆ, ಆರ್ ವೈ ಎಕ್ಸ್ ಆಫ್ ಟೌ ಬರುತ್ತೆ. ಎಕ್ಸ್ಪೆಕ್ಟೇಷನ್ ಆಫ್ ವೈ ಆಫ್ ಟಿ ಇಂಟು ವೈ ಟಿ ಪ್ಲಸ್ ಟೌ ಅಂದರೆ ಎಷ್ಟು ಬರುತ್ತೆ, ಆರ್ ವೈ ಆಫ್ ಟೌ ಅಂತ ಬರುತ್ತೆ. ಸೊ ದಿಸ್ ಇಸ್ ಯೋರ್ ಪಾರ್ಟ್ ಎ, ದಟ್ ಈಸ್ ಆರ್ ಝೆಡ್ ಆಫ್ ಟೌ. ಓಕೆ, ಸೊ ಐ ಕ್ಲಿಯರ್ ವಿತ್ ದಿಸ್, ಇದು ಗೊತ್ತಾಯ್ತಾ, ಆರ್ ಝೆಡ್ ಆಫ್ ಟೌ. ಓಕೆ, ನೆಕ್ಸ್ಟ್ ಏನು ಕೇಳಿದ್ದಾರೆ, ಆರ್ ಝೆಡ್ ಆಫ್ ಟೌ ಅಂತ ಕೇಳಿದ್ದಾರೆ, ಆರ್ ಝೆಡ್ ಎಕ್ಸ್ ಅಂತ ಕೇಳಿದ್ದಾರೆ. ಇದೇನಿದೆ, ಕ್ರಾಸ್ ಕೊರಿಲೇಷನ್ ಆಯ್ತು ನಿಮಗೆ. ಸೊ ಫಸ್ಟ್ನೇ ಟರ್ಮ್ ಏನಿರಬೇಕು, ಝೆಡ್ ಆಫ್ ಟಿ ಇರಬೇಕು, ಎರಡನೇ ಟರ್ಮ್ ಇರಬೇಕು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಇರಬೇಕು. ನಿಮಗೆ ಝೆಡ್ ಆಫ್ ಟಿಗೆ ಅವ್ರಿಗೊಂದು ಕೊಟ್ಟಿದ್ದಾರೆ ಅವರೇ, 3 ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ವೈ ಆಫ್ ಟಿ, ಇದು ಎಕ್ಸ್ ಆಫ್ ಟಿ ಅಂತ ಕೊಟ್ಟಿದ್ದಾರೆ. ಇದು ಮಲ್ಟಿಪ್ಲೈ ಮಾಡಿ, ಇದು ಲೀನಿಯರ್ ಇಕ್ವೇಷನ್ ಇದೆ, ಯು ಮಲ್ಟಿಪ್ಲೈ ವಿತ್ ದಿಸ್. ಓಕೆ, ಸೊ ದಿಸ್ ವಿಲ್ ಬಿ ದ ಟರ್ಮ್ ಅಲ್ವಾ.
ಎಕ್ಸ್ಪೆಕ್ಟೇಷನ್ ಆಪ್ರೇಟ್ ಮಾಡಿದ್ರೆ 3 ಹೊರಗಡೆ ಬರುತ್ತೆ. ಎಕ್ಸ್ಪೆಕ್ಟೇಷನ್ ಆಫ್ ವಾಟ್ ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂದ್ರೆ ಏನಂತ ಅರ್ಥ ಆರ್ ಎಕ್ಸ್ ಆಫ್ ಟೌ. ವೈ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಅಂದ್ರೆ ಏನಂತ ಅರ್ಥ ಇಟ್ ಇಸ್ ಎ ಕ್ರಾಸ್ ಕೊಲೇಷನ್ ಆರ್ ವೈ ಎಕ್ಸ್ ಆಫ್ ಟೌ ಅಂತ ಬರುತ್ತೆ. ಓಕೆ, ಸರಿ, ಕ್ಲಿಯರ್ ವಿತ್ ದಟ್? Yes, sir. ಓಕೆ, ಸೊ ನೆಕ್ಸ್ಟಿಗೆ ಸೊ ಆರ್ ಎಕ್ಸ್ ಝೆಡ್ ಆಫ್ ಟೌ ಅಂತ ಇದೆ. ಸೊ ಇಲ್ಲೇನಾಗುತ್ತೆ, ಸೊ ಫಸ್ಟ್ನೇ ಟರ್ಮ್ ಇರಬೇಕು ಎಕ್ಸ್ ಇರಬೇಕು, ಎರಡನೇ ಟರ್ಮ್ ಇರಬೇಕು ಝೆಡ್. ಸೊ ಎಕ್ಸ್ ಆಫ್ ಟಿ ಝೆಡ್ ಆಫ್ ಟಿ ಪ್ಲಸ್ ಟೌ. ಸೊ ಎಕ್ಸ್ ಆಫ್ ಟಿ ಬರ್ಕೊಳ್ಳಿ, ಝೆಡ್ ಆಫ್ ಟಿ ಪ್ಲಸ್ ಟೌ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ವಾಟ್ 3 ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಪ್ಲಸ್ ವೈ ಆಫ್ ಟಿ ಪ್ಲಸ್ ಟೌ. ಸೊ ಇದು ಲೀನಿಯರ್ ಇಕ್ವೇಷನ್ ಇದೆ, ಇಲ್ಲಿ ಒನ್ ಟರ್ಮ್ ಇದೆ, ಮಲ್ಟಿಪ್ಲೈ ಮಾಡಿ. ಸೊ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಆಪ್ರೇಟರ್ನ ಅಪ್ಲೈ ಮಾಡಿ. 3 ಹೊರಡೆ ಬರುತ್ತೆ, ಕಾನ್ಸ್ಟೆಂಟ್ ಇದೆ. ಎಕ್ಸ್ ಆಫ್ ಟಿ ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ಟೌ ಅಂದ್ರೆ ಏನಾಗುತ್ತೆ, ಆರ್ ಎಕ್ಸ್ ಆಫ್ ಟೌ ಬರುತ್ತೆ. ಎಕ್ಸ್ ಆಫ್ ಟಿ ಇಂಟು ವೈ ಆಫ್ ಟಿ ಪ್ಲಸ್ ಟೌ ಅಂದ್ರೆ ಕ್ರಾಸ್ ಕೋರಿಲೇಷನ್, ಎಕ್ಸ್ ಮತ್ತು ವೈ ಮಧ್ಯೆ ಕ್ರಾಸ್ ಕೋರಿಲೇಷನ್ ಇದೆ ಅಂತ. ಓಕೆ, ಸೊ ದಿಸ್ ಇಸ್ ಯೋರ್ ಆರ್ ಎಕ್ಸ್ ಝೆಡ್ ಆಫ್ ಟೌ. ಓಕೆ, ಸಿಮಿಲರ್ಲಿ ಆರ್ ಝೆಡ್ ವೈ ಅಂದರೆ ಫಸ್ಟಿಗೆ ಝೆಡ್ ಬರ್ಕೊಳ್ಳಿ, ನೆಕ್ಸ್ಟಿಗೆ ವೈ ಬರ್ಕೊಳ್ಳಿ. ಸೊ ಝೆಡ್ಡಿಗೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ಈ ರಿಲೇಷನ್ ಕೊಟ್ಟಿದ್ದಾರೆ, ಇದನ್ನು ಬರ್ಕೊಳ್ಳಿ. ವೈಗೆ ಹಂಗೆ ಬರ್ಕೊಳ್ಳಿ, ಇದು ಲೀನಿಯರ್ ಇದೆ, ಇದು ಒನ್ ಟರ್ಮ್ ಇದೆ, ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಅಪ್ಲೈ ಮಾಡಿ. ಇದೇನಿದೆ ಕ್ರಾಸ್ ಕೋರಿಲೇಷನ್, ಇದೇನಿದೆ ಇಟ್ ಈಸ್ ಆಟೋ ಕೋರಿಲೇಷನ್. ಓಕೆ, ಸೊ ಇದು ಲೆಂತ್ ಇದೆ ಬಟ್ ಸಖತ್ ಸಿಂಪಲ್ ಇದೆ. ಓಕೆ, ನೆಕ್ಸ್ಟ್ ಏನಿದೆ ಆರ್ ವೈ ಝೆಡ್ ಇದೆ. ಫಸ್ಟ್ನೇ ಟರ್ಮ್ ಏನು ಬರಬೇಕು, ವೈ ಆಫ್ ಟಿ ಬರಬೇಕು. ಎರಡನೇ ಟರ್ಮ್ ಏನು ಬೇಕು, ಝೆಡ್ ಆಫ್ ಟಿ ಪ್ಲಸ್ ಟೌ ಬರಬೇಕು. ಸೊ ಝೆಡ್ ಆಫ್ ಟಿ ಪ್ಲಸ್ ಟೌ ಇದೊಂದು ರಿಲೇಷನ್ ಕೊಟ್ಟಿದ್ದಾರೆ, ಇಂಟು ವೈ ಆಫ್ ಟಿ. ಇದು ಮಲ್ಟಿಪ್ಲೈ ಮಾಡಿ, ಇದೊಂದು ಟರ್ಮ್ ಬರುತ್ತೆ, ಇದೊಂದು ಟರ್ಮ್ ಬರುತ್ತೆ. ಎಕ್ಸ್ಪೆಕ್ಟೇಷನ್ ಅಪ್ಲೈ ಮಾಡಿದ್ರೆ 3 ಇಸ್ ಕಾನ್ಸ್ಟೆಂಟ್, ಇಟ್ ಕಮ್ಸ್ ಔಟ್ ಸೈಡ್. ಓಕೆ, ಸೊ ಏನಿದೆ ವೈ ಮತ್ತು ಎಕ್ಸ್ ಪ್ಲಸ್ ಆರ್ ವೈ, ವೈ ಇಲ್ಲೂ ವೈ ಇದೆ, ಇಲ್ಲೂ ವೈ ಇದೆ. ಸೊ ದಿಸ್ ಇಸ್ ವಾಟ್ ಆಟೋ ಕೋರಿಲೇಷನ್. ಓಕೆ, ಸೊ ದಿಸ್ ಇಸ್ ದ ಅದರ್ ಕೈಂಡ್ ಆಫ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ ಅದೇ ಥರನೇ ಇದೆ. ಸೊ ಏನು ಕೇಳಿದ್ದಾರೆ ಇಲ್ಲಿ, 3 ಇಂಟು ಎಕ್ಸ್ ಆಫ್ ಟಿ ಪ್ಲಸ್ 2. ಮುಂಚೆ ಟರ್ಮ್ ಏನಿತ್ತು, ಝೆಡ್ ಆಫ್ ಟಿ ಈಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಆಫ್ ಟಿ ಪ್ಲಸ್ ವೈ ಆಫ್ ಟಿ ಇತ್ತು. ಇಲ್ಲೇನು ಮಾಡಿದ್ದಾರೆ, ಪ್ಲಸ್ 2 ಇಂಟು ವೈ ಆಫ್ ಟಿ ಅಂತ ಮಾಡಿದ್ದಾರೆ. ಎಕ್ಸ್ಟ್ರಾ ಟರ್ಮ್ ಏನು ಹಾಕಿದ್ದಾರೆ, 2 ಒಂದು ಟರ್ಮ್ ಮಾತ್ರ ಎಕ್ಸ್ಟ್ರಾ ಹಾಕಿದ್ದಾರೆ. ಉಳಿದಿದ್ದೆಲ್ಲ ಅದೇ ಥರ ಆರ್ ಝೆಡ್ ಆಫ್ ಟೌ. ನೆಕ್ಸ್ಟ್ ಆರ್ ಕ್ರಾಸ್ ಕೊಲೇಷನ್ ವಿತ್ ಝೆಡ್ ಎಕ್ಸ್, ಕ್ರಾಸ್ ಕೊಲೇಷನ್ ಆಫ್ ಎಕ್ಸ್ ಝೆಡ್, ಕ್ರಾಸ್ ಕೊಲೇಷನ್ ಆಫ್ ಝೆಡ್ ವೈ, ಕ್ರಾಸ್ ಕೊಲೇಷನ್ ಆಫ್ ವೈ ಝೆಡ್. ಇಷ್ಟನ್ನು ಫೈಂಡ್ ಔಟ್ ಮಾಡಿ. ಸೊ ವಾಟ್ ಎವರ್ ಐ ಎಕ್ಸ್ಪ್ಲೇನ್ ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್, ಸೇಮ್ ಅದೇ ಥರ ಅಪ್ಲೈ ಮಾಡ್ತಾ ಹೋಗೋದು. ಓಕೆ, ಸೊ ದಿಸ್ ಇಸ್ ದ ಅದರ್ ಕೈಂಡ್ ಆಫ್ ಪ್ರಾಬ್ಲಮ್. ಓಕೆ, ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಕ್ರಾಸ್ ಕೋರಿಲೇಷನ್. ಓಕೆ, ಸೊ ನಿಮಗೆ ಎಷ್ಟು ಗಂಟೆ ಕ್ಲಾಸ್ ಇರೋದು ನೆಕ್ಸ್ಟ್ ಅವರಿಂದು? 3:30, sir. 3:30. ಓಕೆ, ಐ ವಿಲ್ ಬಿ ಎಂಡಿಂಗ್ ದ ಕ್ಲಾಸ್ ಹಿಯರ್. ಥ್ಯಾಂಕ್ ಯು. ನಿಮ್ಮ ನಾಳೆ ಮಧ್ಯಾಹ್ನ ಎ ಸೆಕ್ಷನ್ಗೆ ಫ್ರೀ ಇದೆ ನಾಳೆ ಮಧ್ಯಾಹ್ನ? Yes, sir. ಓಕೆ, ನಾಳೆ ಮಧ್ಯಾಹ್ನ ತಗೊಳ್ತೀನಿ. ಬಿ ಸೆಕ್ಷನ್ಗೆ ಸಿ ಪಿ ಸಿ ಕ್ಲಾಸ್ ಇದೆಯಲ್ಲ, ಕಾನ್ಸ್ಟಿಟ್ಯೂಷನ್, ಆ ಕ್ಲಾಸ್ ನಾನು ತಗೊಳ್ತೀನಿ. ಉದಯ್ ಇನ್ಫಾರ್ಮ್ ಆಗಿಬಿಡಿ. ಓಕೆ, ಐ ವಿಲ್ ಬಿ ಎಂಡಿಂಗ್ ದ ಕ್ಲಾಸ್ ಹಿಯರ್. ಥ್ಯಾಂಕ್ ಯು.